ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ. ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೆ SLV ಅಕಾಡೆಮಿ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಸೆಷನ್ನಿನ ವೀಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಕ್ಲಾಸಿಂದ ಏನು ಇನ್ಪುಟ್ ಈ ಕ್ಲಾಸಿಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದು ಫಿಸಿಕಲ್ ಕ್ವಾಂಟಿಟಿ ಯಾವುದೇ ಒಂದು ಆಬ್ಜೆಕ್ಟಿಗೆ ಫಿಸಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಎಕ್ಸಾಂಪಲ್ ಮಾಸ್ ಆಗಲಿ, ಲೆಂತ್ ಆಗಲಿ, ವಾಲ್ಯೂಮ್ ಆಗಲಿ, ಡೆನ್ಸಿಟಿ ಆಗಲಿ. ಸೊ ಇವನ್ನೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಆ ಫಿಸಿಕಲ್ ಪ್ರಾಪರ್ಟೀಸ್ನ ಮೆಷರ್ ಮಾಡಿದಾಗ ನಮಗೇನು ಸಿಗುತ್ತೆ? ಫಿಸಿಕಲ್ ಕ್ವಾಂಟಿಟಿ ಸಿಗುತ್ತೆ. ಯಾವುದೇ ಒಂದು ಪ್ರಾಪರ್ಟಿನ ನಾವು ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೇಕು ಅಂದರೆ ಅದಕ್ಕೆ ಎರಡು ಪ್ಯಾರಾಮೀಟರ್ಸ್ ಇರಬೇಕು. ಒಂದು ಮ್ಯಾಗ್ನಿಟ್ಯೂಡ್ ಅಥವಾ ನ್ಯೂಮರಿಕಲ್ ವ್ಯಾಲ್ಯೂ, ಇನ್ನೊಂದು ಅದರದ್ದೇ ಆದಂಥ ಯೂನಿಟ್ಸ್ಗಳಿರುತ್ತೆ. ಸೊ ಇಷ್ಟು ತಿಳ್ಕೊಂಡಿದ್ರೆ ಈ ಕ್ಲಾಸಿಗೆ ತುಂಬ ಅನುಕೂಲ. ಸೊ ಅಷ್ಟನ್ನ ತಿಳ್ಕೊಳ್ತಾ ನಾವು ಟುಡೇ ಲೆಟ್ ಅಸ್ ಎಂಟರ್ ಇನ್ ಟು ದ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಿಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇನ್ ಫ್ಯೂಚರ್ ನಾವು ಮುಂದಿನ ಕ್ಲಾಸಸ್ಗಳ ವೀಡಿಯೋಸ್ಗಳನ್ನು ಬಿಟ್ಟಾಗ ನಿಮಗೆ ಅಪ್ಡೇಟ್ ಸಿಗ್ತಾ ಇರಲಿ. ಎಸ್, ಲೆಟ್ ಅಸ್ ಎಂಟರ್ ಇನ್ ಟು ದ today's class. So today's class is about the chapter electricity. So CBSE syllabus or CBSE syllabus or state syllabus ಅವರಿಗೆ ಈ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ನ NCERT ಕಾನ್ಸೆಪ್ಟ್ ಮುಖಾಂತರ, NCERT ಕರಿಕ್ಯುಲಮ್ ಮುಖಾಂತರ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಅದರಲ್ಲಿ CBSE ಅವರಿಗೂ ಇದೆ, ಸ್ಟೇಟ್ಸ್ ಅವರಿಗೂ ಇದೆ. ಸೊ ದ ಚಾಪ್ಟರ್ ನೇಮ್ ಇಸ್ ಎಲೆಕ್ಟ್ರಿಸಿಟಿ. ಸೊ ಯಾವ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು ಇವತ್ತು? ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ. ಓಕೆ, ಸೊ ಎಲೆಕ್ಟ್ರಿಸಿಟಿ ಈ ಒಂದು ವರ್ಡ್ ಎಲ್ಲಿಂದ ಬಂತು? ಸೊ ಫಸ್ಟ್ ನಾವು ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ತಗೊಳ್ಳೋಣ. ಈ ಒಂದು ಚಾಪ್ಟರ್ ಅಲ್ಲಿ ನಿಮಗೆ ಮೇನ್ಲಿ 8 to 9 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಮೊದಲನೇದು ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್, ಅದಾದಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ಸ್, ಅದಾದಮೇಲೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಓಮ್ಸ್ ಲಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಓಮ್ಸ್ ಲಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್, ಅದಾದಮೇಲೆ ಸಿಸ್ಟಮ್ ಆಫ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದ್ರ ನೆಕ್ಸ್ಟ್ ಬರುವಂಥದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅದಾದ್ಮೇಲೆ ಬರುವಂಥದ್ದು ಎಲೆಕ್ಟ್ರಿಕ್ ಪವರ್. ಸೊ ಇಷ್ಟು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅದರಲ್ಲಿ ಇವತ್ತು ಮೊದಲನೇ ಕಾನ್ಸೆಪ್ಟ್ನ ನಾವು ಡಿಸ್ಕಸ್ ಮಾಡ್ತೀವಿ. ಮೊದಲನೇ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್. ಸೊ ಮೊದಲನೇ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಸರ್ಕ್ಯೂಟ್ಸ್. ಓಕೆ, ಎಸ್. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ಸ್ ಆ್ಯಂಡ್ ಸರ್ಕ್ಯೂಟ್ಸನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸೊ ಎಲೆಕ್ಟ್ರಿಸಿಟಿ ಅನ್ನೋ ವರ್ಡು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಎಲೆಕ್ಟ್ರಿಸಿಟಿ ಅನ್ನೋ ವರ್ಡು ಇಟ್ ಈಸ್ ನಾಟ್ ದ ಒರಿಜಿನ್ ಫ್ರಮ್ ಇಂಗ್ಲಿಷ್. ಇಟ್ ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅನ್ನೋ ಒಂದು ವರ್ಡಿಂದ ತಗೊಂಡ್ರು. ಸೊ ಎಲೆಕ್ಟ್ರಾನ್ ಅಂದರೆ ಏನು ಅಂತ ಹೇಳಿದ್ರೆ ಆಂಬರ್ ಅನ್ನೋ ಒಂದು ಮೆಟೀರಿಯಲ್, ರೆಸಿನ್ ಅಂತ ಕರಿತೀವಿ. ಸೊ ಈ ಆಂಬರ್ ಅಂದರೆ ಏನು? ಇಟ್ ಈಸ್ ಎ ಶೈನಿಂಗ್ ಮೆಟೀರಿಯಲ್. ಇಟ್ ಈಸ್ ಎ ಶೈನಿಂಗ್ ಮೆಟೀರಿಯಲ್. ಶೈನಿಂಗ್ ಮೆಟೀರಿಯಲ್. ಶೈನಿಂಗ್ ಮೆಟೀರಿಯಲ್ ದಟ್ ಮೀನ್ಸ್ ಒಂಥರ ಯೆಲ್ಲೋಯಿಶ್ ಸ್ಟೋನ್ ಏನು ಮಾಡುತ್ತೆ? ಸೊ ಅದಕ್ಕೆ ಲೈಟ್ ಬಿದ್ದಾಗ ಅದೇನಾಗುತ್ತೆ? ಶೈನ್ ಆಗುತ್ತೆ. ಆಯ್ತಾ? ಸೊ ಹಾಗಾಗಿ ಆ ಒಂದು ಶೈನಿಂಗ್ ಮೆಟೀರಿಯಲ್ ಆಂಬರ್ನ ಎಲೆಕ್ಟ್ರಾನ್ ಅಂತ ಕರೀತಾರೆ. ಆಯ್ತಾ? ಸೊ ಆ ಒಂದು ಎಲೆಕ್ಟ್ರಾನ್ನ ಪದ ಇಟ್ಕೊಂಡು ಎಲೆಕ್ಟ್ರಿಸಿಟಿ ಅನ್ನೋ ಒಂದು ವರ್ಡ್ ಏನಾಯ್ತು? ಡಿರೈವ್ ಆಯ್ತು. ಆಯ್ತಾ? ಸೊ ಈ ಎಲೆಕ್ಟ್ರಿಸಿಟಿ ಅನ್ನೋದು ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಆಯ್ತಾ? ಈ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಯಾರು ಕೂಡ ಇನ್ವೆಂಟ್ ಮಾಡೋದಕ್ಕಾಗಲ್ಲ. ವೈ? ಬಿಕಾಸ್ ಈಗ ಸನ್ ಅಂತ ತಗೊಂಡ್ರೆ ಇಟ್ ಈಸ್ ಎ ಸೋರ್ಸ್ ಆಫ್ ಎನರ್ಜಿ. ಆಯ್ತಾ? ಇಟ್ ಈಸ್ ಅ ಸೋರ್ಸ್ ಆಫ್ ಎನರ್ಜಿ ಆ್ಯಂಡ್ ಇಟ್ ವಿಲ್ ಗಿವ್ ದ ಸನ್ ಲೈಟ್ ಮತ್ತು ಹೀಟನ್ನು ಕೊಡ್ತಾ ಹೋಗುತ್ತೆ. ಸನ್ನನ್ನು ಯಾರು ಇನ್ವೆಂಟ್ ಮಾಡೋದಕ್ಕಾಗಲ್ಲ. ಹೌದಾ? ಸೊ ಸನ್ನನ್ನು ಏನು ಮಾಡ್ಬೋದು? ಡಿಸ್ಕವರ್ ಮಾಡ್ಬೋದು. ಅಂದರೆ ಎನರ್ಜಿನ ನಾವೇನು ಮಾಡ್ಬೋದು? ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿನ ಡಿಸ್ಕವರ್ ಮಾಡ್ಬೋದು. ಅದೇ ರೀತಿ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿನ ಡಿಸ್ಕವರ್ ಮಾಡಿದ್ದಾರೆ. ಸೊ ಹಾಗೆ ಡಿಸ್ಕವರ್ ಮಾಡಿರೋದ್ರಲ್ಲಿ ಮೇಜರ್ ಸೈಂಟಿಸ್ಟ್ಗಳು ಯಾರು ಅಂತ ಹೇಳಿದ್ರೆ, ಮೊದಲನೇದು ವಿಲಿಯಂ ಗಿಲ್ಬರ್ಟ್ ಅನ್ನೋ ಒಬ್ಬರು ಸೈಂಟಿಸ್ಟ್ ಬರ್ತಾರೆ. ಅದಾದಮೇಲೆ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋ ಒಬ್ಬರು ಸೈಂಟಿಸ್ಟ್ ಬರ್ತಾರೆ. ಅದಾದಮೇಲೆ ಮೈಕಲ್ ಫ್ಯಾರಡೆ ಅನ್ನೋ ಒಬ್ಬರು ಸೈಂಟಿಸ್ಟ್ ಬರ್ತಾರೆ. ಸೊ 3 ಜನ ಸೈಂಟಿಸ್ಟು ಮೇಜರ್ ವರ್ಕ್ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಮೇಲೆ, ನಮಗೆ ಡಿಸ್ಕವರ್ ಮಾಡಿಕೊಟ್ಟಿದ್ದಾರೆ. ವಿಲಿಯಂ ಗಿಲ್ಬರ್ಟ್ ಅನ್ನೋರು ಸೊ 1600 ಆಸುಪಾಸಿನಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದನ್ನ ಕಾನ್ಸೆಪ್ಟ್ನ ಕೊಟ್ಟರು. ನೆಕ್ಸ್ಟ್ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋರು ಸೊ ಕೆಮಿಕಲ್ ಮೆಥಡನ್ನು ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನು ಡಿಸ್ಕವರ್ ಮಾಡಿದರು. ಅದಾದಮೇಲೆ ಮೈಕಲ್ ಫ್ಯಾರಡೆ ಅನ್ನೋರು ಸೊ ಇವರು 1700 ಆಸುಪಾಸಿನಲ್ಲಿ ನಮಗೇನು ಮಾಡಿದ್ರು? ಎಲೆಕ್ಟ್ರಿಸಿಟಿನ ಹೇಗೆ ಬೇರೆ ಮೆಥಡಲ್ಲಿ, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್,
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೊಟ್ಟು ಎಲೆಕ್ಟ್ರಿಸಿಟಿನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರು. ಸೊ ಈ ಮೂರು ಸೈಂಟಿಸ್ಟ್ಗಳು ಮೇಜರ್ ವರ್ಕ್ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ. ಇವತ್ತು ನಾವು ತುಂಬ ಎಲೆಕ್ಟ್ರಿಸಿಟಿನ ನಾವು ಏನು ಮಾಡೋದು, ಉತ್ಪಾದನೆ ಮಾಡೋದು ಯಾರ ವರ್ಕ್ ಮೇಲೆ ಅಂತ ಹೇಳಿದ್ರೆ, ಯಾರೋ ಒಂದು ಡಿಸ್ಕವರಿ ಮೇಲೆ ಅಂತ ಹೇಳಿದ್ರೆ ಮೈಕಲ್ ಫ್ಯಾರಡೆ ಅನ್ನೋರ ಡಿಸ್ಕವರಿ ಮೇಲೆ. ಸೊ ದಿಸ್ ಇಸ್ ಜಸ್ಟ್ ಎ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅನ್ನೋ ಕಾನ್ಸೆಪ್ಟ್. ಅಂದರೆ ಎಲ್ಲಿಂದ ಬಂತು ಈ ವರ್ಡು ಮತ್ತು ಇದ್ರ ಮೇಲೆ ಯಾರು ಮೇಜರ್ ವರ್ಕ್ ಮಾಡಿದ್ದಾರೆ ಅನ್ನೋದು ಒಂದು ಸಿಂಪಲ್ ಇಂಟ್ರೊಡಕ್ಷನ್. ಸೊ ನಾವೀಗ ನೆಕ್ಸ್ಟ್ ಪ್ರಾಕ್ಟಿಕಲ್ ಆಗಿ ಒಂದು ಸಿಂಪಲ್ ಆಗಿ ಒಂದು ವಿಚಾರನ ತಿಳ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಯೂಶ್ವಲಿ ಏನು ಬರುತ್ತೆ, ಏನು ಬರುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲರ ಮನೆಗೂ ಬರ್ತಾ ಇರುತ್ತೆ, ಆಯಿತಾ. ಆ ಕರೆಂಟ್ ಎಲೆಕ್ಟ್ರಿಸಿಟಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಯಾವುದ್ರ ಮುಖಾಂತರ ಹೋಗ್ತಿರುತ್ತೆ ಅಂತ ಹೇಳಿದ್ರೆ ಆ ಒಂದು ವೈರ್ ಮುಖಾಂತರ ಹೋಗ್ತಾ ಇರುತ್ತೆ, ಹೌದಾ. ಸೊ ಈಗ ವೈರನ್ನು ನಾವು ಕರೆಂಟ್ ಹೋಗ್ತಾ ಇರ್ಬೇಕಾದ್ರೂ ಆ ವೈರನ್ನು ಟಚ್ ಮಾಡಿದ್ರೆ ನಮಗೆ ಯೂಶ್ವಲಿ ಏನಾಗಲ್ಲ, ಕರೆಂಟು ಹೊಡೆಯಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಟಚ್ ಮಾಡ್ತಾ ಇರೋದು ಔಟರ್ ಮೆಟೀರಿಯಲ್. ಒಂದು ವೈರ್ ಅಂತ, ಇದನ್ನು ವೈರ್ ಅಂತ ಕನ್ಸಿಡರ್ ಮಾಡಿದ್ರೆ ಇದ್ರ ಒಳಗಡೆ ಏನಿರುತ್ತೆ, ಇದ್ರ ಒಳಗಡೆ ಒಂದು ಮೆಟೀರಿಯಲ್ ಇರುತ್ತೆ, ಹೊರಗಡೆ ಒಂದು ಮೆಟೀರಿಯಲ್ ಇರುತ್ತೆ. ಹೊರಗಡೆ ಮೆಟೀರಿಯಲ್ನ ನಾನು ಟಚ್ ಮಾಡಿದ್ರೆ ಯೂಶ್ವಲಿ ನಮಗೆ ಕರೆಂಟ್ ಹೊಡೆಯಲ್ಲ. ಸೊ ಪ್ಲಗ್ ಹಾಕಿ ವೈರ್ ಇಟ್ಕೊಂಡ್ರು ನಮಗೇನು ಮಾಡಲ್ಲ, ಕರೆಂಟ್ ಹೊಡೆಯಲ್ಲ, ಯಾವಾಗ ಹೊರಗಡೆ ಮೆಟೀರಿಯಲ್ನ ಟಚ್ ಮಾಡಿದ್ರೆ. ಆದರೆ ಇದ್ರ ಒಳಗಡೆ ಏನಿರುತ್ತೆ ಸರ್ ಅಂತ ಹೇಳಿದ್ರೆ, ಅದೇ ವೈರ್, ಬೇರೆ ಕಲರ್ನ ವೈರ್ ತೊಗೊಂಡಿದ್ದೀನಿ, ಅದೇ ವೈರ್ನ ಒಳಗಡೆ ನಾನೇನಾದರೂ ಒಳಗಡೆ ಏನಾದರೂ ನೋಡಿದ್ರೆ ಏನಿರುತ್ತೆ, ಈ ರೀತಿ ಒಂದು ಬೇರೆ ಮೆಟೀರಿಯಲ್ ಇರುತ್ತೆ. ಸೊ ಅಂದರೆ ಕರೆಂಟ್ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಎರಡು ಮೆಟೀರಿಯಲ್ನ ಅವಶ್ಯಕತೆ ಇದೆಯಾ? ಇಲ್ಲ. ಒಳಗಡೆ ಏನು ಮೆಟೀರಿಯಲ್ ಇದೆ ಆ ಮೆಟೀರಿಯಲ್ನ ಅವಶ್ಯಕತೆ ಮಾತ್ರ ಇದೆ. ಬಟ್ ಅದನ್ನು ಯುಟಿಲೈಸ್ ಮಾಡಬೇಕು, ನಾವು ಬೇಕಾಗಿರೋ ಕಡೆ ನಾವು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಅದನ್ನು ಟಚ್ ಮಾಡಬೇಕಾಗುತ್ತೆ. ಸೊ ಅದೇ ಒಳಗಡೆ ಇರೋ ಮೆಟೀರಿಯಲ್ನ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯೋ ಸಾಧ್ಯತೆ ಇದೆ. ಸಿನ್ಸ್ ಈಗ ನಾನು ಯಾವುದಕ್ಕೂ ಇದನ್ನು ಕನೆಕ್ಟ್ ಮಾಡಿಲ್ಲ, ಎರಡು ಎಂಡನ್ನು ನಾನು ಬ್ಯಾಟ್ರಿಗಾಗಲಿ ಪ್ಲಗ್ಗಿಗಾಗಿ ಕನೆಕ್ಟ್ ಮಾಡಿಲ್ಲ, ಹಾಗಾಗಿ ನನಗೇನು ಕರೆಂಟ್ ಹೊಡೆಯೋದಿಲ್ಲ. ಸೊ ವೈರ್ನ ಹಾಗೆ ಇಟ್ಕೊಂಡ್ರೆ ನಮಗೆ ಯಾವುದೇ ಪ್ಲಗ್ಗಿಗಾಗಲಿ ಬ್ಯಾಟ್ರಿಗಾಗಲಿ ಟಚ್ ಮಾಡೋದಲ್ಲ, ಹಾಗೆ ಇಟ್ಕೊಂಡ್ರೆ ನಮಗೇನಾಗಲ್ಲ, ಕರೆಂಟ್ ಹೊಡೆಯೋದಿಲ್ಲ. ಸೊ ಕರೆಂಟ್ ಹೊಡಿಬೇಕು ಅಂದರೆ ಏನಿರಬೇಕು, ಇದ್ರ ಒಳಗಡೆ ಕರೆಂಟ್ ಹೋಗ್ತಾ ಇರಬೇಕು, ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾ ಇರಬೇಕು. ಎಲೆಕ್ಟ್ರಿಸಿಟಿ ಪಾಸ್ ಆಗಬೇಕು ಅಂದರೆ ಏನಿರಬೇಕು, ನಮಗೆ ಇದಕ್ಕೆ ಒಂದು ಸೋರ್ಸ್ ಇರಬೇಕು, ಎಲೆಕ್ಟ್ರಿಸಿಟಿ ಕೊಡುವಂತಹ ಒಂದು ಮೂಲ ಇರಬೇಕು. ಅದಕ್ಕೆ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಆ ಎಲೆಕ್ಟ್ರಿಸಿಟಿ ಕೊಡುವಂತಹ ಸೋರ್ಸು ಕನೆಕ್ಟ್ ಆಗಲಿಲ್ಲ ಅಂದರೆ ನಮಗೆ ಒಳಗಡೆ ಇರುವ ಮೆಟೀರಿಯಲ್ ಟಚ್ ಮಾಡಿದ್ರು ಕರೆಂಟ್ ಹೊಡೆಯಲ್ಲ, ಹೊರಗಡೆ ಇರುವ ಮೆಟೀರಿಯಲ್ ಟಚ್ ಮಾಡಿದ್ರು ಕರೆಂಟ್ ಹೊಡೆಯಲ್ಲ. ಬಟ್ ವೆನ್ ದ ಕರೆಂಟ್ ಎಲೆಕ್ಟ್ರಿಸಿಟಿ ಈಸ್ ಪಾಸಿಂಗ್ ಥ್ರೂ ದ ವಯರ್, ಸೊ ಒಳಗಡೆ ಮೆಟೀರಿಯಲ್ನ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯುತ್ತೆ, ಹೊರಗಡೆ ಇರುವಂತಹ ಮೆಟೀರಿಯಲ್ನ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯಲ್ಲ. ಸೊ ಇದರಿಂದ ಏನು ಕನ್ಕ್ಲೂಷನ್ ಮಾಡ್ಬೋದು ಅಂದರೆ, ಮೆಟೀರಿಯಲ್ಸಲ್ಲಿ ಟೂ ಟೈಪ್ಸ್. ವೆನ್ ವಿ ಗಿವ್ ದ ಎಲೆಕ್ಟ್ರಿಸಿಟಿ, ದ ಮೆಟೀರಿಯಲ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒನ್ ವಿಚ್ allows the current to pass through it, another one which does not allow the current to pass through it. ಸೊ ಈ ಒಂದು ಬೇಸಿಕ್ಸು ನಮಗೆ ಬೇಕಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಎಲ್ಲ ಮೆಟೀರಿಯಲ್ನ ಟಚ್ ಮಾಡಿ, ಫಾರ್ ಎಕ್ಸಾಂಪಲ್ ದಿಸ್ ಚಾಕ್ ಪೀಸ್ನ ಇಟ್ಕೊಳ್ತಾ ಇದ್ದೀನಿ, ಅದಕ್ಕೆ ನಾನು ಯಾವುದೋ ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ರೆ ನನಗೆ ಕರೆಂಟ್ ಹೊಡೆಯಲ್ಲ. ವೈ? ಬಿಕಾಸ್ ಇಟ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಸೊ ಹಾಗೆ ಯಾವೆಲ್ಲ ಮೆಟೀರಿಯಲ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೋ ಅಂತಹ ಮೆಟೀರಿಯಲ್ಸ್ನ ಏನಂತ ಕರಿತೀವಿ ಮಕ್ಕಳೇ? ಕಂಡಕ್ಟರ್ಸ್ ಅಂತ ಕರಿತೀವಿ. ಕಂಡಕ್ಟರ್ಸ್. ಯಾವುದೆಲ್ಲ ಮೆಟೀರಿಯಲ್ಸು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ವೋ, ಅಂದರೆ ಯಾವೆಲ್ಲ ಮೆಟೀರಿಯಲ್ಸ್ನ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಿದ್ರು ಕೂಡ ನಾನು ಅದನ್ನು ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯಲ್ವೋ ಅಂತಹ ಮೆಟೀರಿಯಲ್ಸ್ನ ಏನಂತ ಕರಿತೀವಿ? ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇನ್ಸುಲೇಟರ್ಸ್. ಇನ್ನೊಂದು ಬರುತ್ತೆ, ಇನ್ನು ಕೆಲವು ಮೆಟೀರಿಯಲ್ಸು ಕೆಲವು ಟೈಮಲ್ಲಿ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ, ಕೆಲವು ಟೈಮಲ್ಲಿ ಕಂಡಕ್ಟ್ ಮಾಡಲ್ಲ. ಅಂತಹ ಮೆಟೀರಿಯಲ್ಸ್ ಅಂದರೆ ಪಾರ್ಷಿಯಲಿ ಕಂಡಕ್ಟರ್ಸ್ ಆಗೂ ಆ್ಯಕ್ಟ್ ಮಾಡುತ್ತೆ, ಪಾರ್ಷಿಯಲಿ ಇನ್ಸುಲೇಟರ್ಸ್ ಆಗೂ ಆ್ಯಕ್ಟ್ ಮಾಡುತ್ತೆ. ಅಂತಹ ಮೆಟೀರಿಯಲ್ಸ್ನ ನಾವೇನಂತ ಕರಿತೀವಿ? ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೆಮಿ ಕಂಡಕ್ಟರ್ಸ್. ಸೊ ಈಗ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಅಂದರೆ ಕಂಡಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಆಯಿತಾ. ಸೊ ವಾಟ್ ಎವರ್ ದ ಆಬ್ಜೆಕ್ಟ್ಸ್ ಆರ್ ದ ಮೆಟೀರಿಯಲ್ಸ್ ದಟ್ ಐ ವಿಲ್ ಯೂಸ್ ಹಿಯರ್ ಟು ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ನಥಿಂಗ್ ಬಟ್ ವಾಟ್? ಕಂಡಕ್ಟರ್ಸ್, ಆಯಿತಾ. ಸೊ ಈ ಕಂಡಕ್ಟರ್ಸು ಈಗ ಮೆಟೀರಿಯಲ್ಸ್ ಅಂತ ತೊಗೊಂಡ್ರೆ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್. ಯಾವುದೇ ನಮಗೆ ಪೀರಿಯಾಡಿಕ್ ಟೇಬಲಲ್ಲಿ ಬರುವಂತಹ ಎಲಿಮೆಂಟ್ಸು ಹಾಗೇ ಸಿಗೋದಿಲ್ಲ, ಅದೆಲ್ಲ ಕಂಬೈನ್ ಆಗಿ ನಮಗೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಆಗಿ ಸಿಗುತ್ತೆ, ಆಯಿತಾ. ಸೊ ಅದರಲ್ಲಿ ಆ ಒಂದು ಎಲಿಮೆಂಟ್ಸ್ನ ತೊಗೊಂಡ್ರೆ, ನಾವೊಂದು ಪೀರಿಯಾಡಿಕ್ ಟೇಬಲ್ ತೊಗೊಂಡ್ರೆ ಯಾವುದೆಲ್ಲ ಎಲಿಮೆಂಟ್ಸು ಕಂಡಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ, ಯಾವುದೆಲ್ಲ ಎಲಿಮೆಂಟ್ಸನ್ನು ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಅಂತಹ ಎಲಿಮೆಂಟ್ಸ್ ಎಲ್ಲ ಕಂಡಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾವುದೆಲ್ಲ ಎಲಿಮೆಂಟ್ಸನ್ನು ನಾನ್ ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಪೀರಿಯಾಡಿಕ್ ಟೇಬಲ್ನಲ್ಲಿ, ಅವೆಲ್ಲ ಇನ್ಸುಲೇಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಯಾವುದೆಲ್ಲ ಎಲಿಮೆಂಟ್ಸನ್ನು ಮೆಟಲಾಯ್ಡ್ಸ್ ಅಂದರೆ ಮೆಟಾಲಿಕ್ ನೇಚರು ಮತ್ತು ನಾನ್ ಮೆಟಾಲಿಕ್ ನೇಚರ್, ಯಾವುದೆಲ್ಲ ಮೆಟೀರಿಯಲ್ಸ್ ಎರಡೂ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ ಅಂಥದನ್ನು ಸೆಮಿ ಕಂಡಕ್ಟರ್ಸ್ ಅಂತ ಕರೀತಾರೆ. ಸೊ ಈಗ ಆಗಿದ್ರೆ ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ಕಂಡಕ್ಟರ್ಸ್. ಕಂಡಕ್ಟರ್ಸ್ ಅಂದರೆ ಯಾವ ಎಲಿಮೆಂಟ್ ಬಗ್ಗೆ? ಮೆಟಾಲಿಕ್ ನೇಚರ್ ಇರುವಂತಹ ಎಲಿಮೆಂಟ್ ಬಗ್ಗೆ. ಅಂತಹ ಒಂದು ಎಲಿಮೆಂಟಲ್ಲಿ ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ಥ್ರೂ ಔಟ್ ದ ಚಾಪ್ಟರ್, ದಟ್ ಈಸ್ ಯೂಶಲಿ ನಾನು ತೊಗೊಳ್ಳುವಂತಹ
ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಕಾಪರ್. ಯಾವುದು? ಕಾಪರ್. ವೈ? ಬಿಕಾಸ್ ನಮ್ಮ ಯೂಶಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೊಳ್ಳುವಾಗ ಆ ಒಂದು ವೈರನ್ನು ನೋಡಿದ್ರೆ ಆ ವೈರ್ ಒಳಗಡೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ಸೊ ವೈರ್ ಒಳಗಡೆ ನಾವು ಈ ಮೆಟೀರಿಯಲ್ ಅಂತ ಹೇಳಿದೆ, ಈ ಮೆಟೀರಿಯಲ್ ಯಾವುದರಿಂದ ಆಗಿರುತ್ತೆ? ಯೂಶಲಿ ಕಾಪರಿಂದ ಆಗಿರುತ್ತೆ. ಅದೇ ರೀತಿ ಬೇರೆ ಮೆಟಲ್ಸು ಇರುತ್ತೆ, ಬಟ್ ಆದರೆ ನಾವು ಒಂದು ಎಲಿಮೆಂಟ್ನ ನಾನು ಏನು ಮಾಡಿದ್ದೀನಿ, ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವು ಥ್ರೂಔಟ್ ದ ಜರ್ನಿ ನಾವು ಈ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ? ಕಂಡಕ್ಟರ್ಸ್. ಅದರಲ್ಲಿ ಎಕ್ಸಾಂಪಲ್ ಯಾವ್ದು ತೊಗೊಂಡಿದ್ದೀನಿ? ಕಾಪರ್. ಸೊ ಕಾಪರ್ ಅಂತ ತೊಗೊಂಡಾದ್ಮೇಲೆ ಈಗ ಲೆಟಸ್ ಎಂಟರ್ ಇನ್ ಟು ದ ಕಾನ್ಸೆಪ್ಟ್ ದಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಎಲೆಕ್ಟ್ರಿಕ್ ಕರೆಂಟ್ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂದರೆ ನಮಗೆ ಎಲೆಕ್ಟ್ರಿಸಿಟಿ ಸಿಗೋದು ಯಾವುದರಿಂದ? ಒಂದು ವೈರಿಂದ ಬರುತ್ತೆ, ಅದರಿಂದ ಬ್ಯಾಟ್ರಿಯಿಂದ ಬಂದಂತಹ ಎಲೆಕ್ಟ್ರಿಸಿಟಿ ವೈರಿಗೆ ಬರುತ್ತೆ, ವೈರಿಂದ ಬಲ್ಬಿಗೆ ಬರುತ್ತೆ. ಆ ಬಲ್ಬು ನಮಗೆ ಲೈಟ್ ಕೊಟ್ಟಾಗ ಗೊತ್ತಾಗುತ್ತೆ ಇದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತಾಯಿದೆ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟಿಗೆ, ಬೇಸಿಕ್ ಎಕ್ಸ್ಪೆರಿಮೆಂಟ್ನ ನಾವು ಮಾಡೋಣ. ಸಿ, ದಿಸ್ ಈಸ್ ಎ ಬಲ್ಬ್. ಇದು ಬಲ್ಬ್ ಅಂತ ಅಂದ್ಕೊಳ್ಳೋಣ. ಬಲ್ಬ್ ಇದು, ಇವೆಲ್ಲ ಇಲ್ಲಿ ಬಂದಿರುವಂತಹ ಮೂರು ಏನು ಆಬ್ಜೆಕ್ಟ್ ಏನಂತ ಕರಿತೀವಿ? ಬಲ್ಬು. ಆ ಬಲ್ಬಿಗೆ ಎರಡು ಕನೆಕ್ಷನ್ಸ್ ಇದೆ. ಸೊ ಎರಡು ಕನೆಕ್ಷನ್ಸ್ ಇದೆ. ಆ ಎರಡು ಕನೆಕ್ಷನ್ಸು ರೆಡಿ ಇದೆ, ಒಂದು ಸೋರ್ಸಿಗೆ ಏನು ಮಾಡೋದಕ್ಕೆ, ಅಟ್ಯಾಚ್ ಆಗೋದಕ್ಕೆ ರೆಡಿ ಇದೆ. ಸೊ ನಾನೇನು ಮಾಡ್ತೀನಿ, ಈಗ ಇದೇ ಎರಡು ವೈರನ್ನು ನಾನೇನು ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಕನೆಕ್ಟ್ ಮಾಡಿದಾಗ ನಮಗೆ ಬಲ್ಬ್ ಹತ್ತುತ್ತಿದೆಯಾ? ಇಲ್ಲ. ದಟ್ ಮೀನ್ಸ್ ವೈರ್, ಆ ಬಲ್ಬಿಂದ ಬರುವ ಎರಡು ವೈರನ್ನು ನಾವು ಕನೆಕ್ಟ್ ಮಾಡಿದ ಕೂಡಲೇ ನಮಗೆ ಕರೆಂಟ್ ಹತ್ತಲ್ಲ. ಬೇಸಿಕ್, ಇದು ಎಲ್ರಿಗೂ ಗೊತ್ತಿರ್ತದೆ. ಸೊ ಹಾಗಿದ್ರೆ ಈ ಬಲ್ಬು ಹತ್ತಬೇಕು ಅಂದರೆ, ನಾವು ಬಲ್ಬ್ ಉರಿಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಇದಕ್ಕೆ ಸೋರ್ಸನ್ನು ಕನೆಕ್ಟ್ ಮಾಡಬೇಕು. ಸೊ ಸೋರ್ಸನ್ನು ಕನೆಕ್ಟ್ ಮಾಡೋದಾದರೆ ವಿ ಹ್ಯಾವ್ ಟು ಟೇಕ್ ದ ಸೋರ್ಸ್ ವಿಚ್ ಇಸ್ ಕಾಲ್ಡ್ ಆಸ್ ಬ್ಯಾಟ್ರಿ, ಆ್ಯಂಡ್ ಆ ಬ್ಯಾಟ್ರಿನ ನಾನೇನು ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ನೋಡಿ, ಕನೆಕ್ಟ್ ಮಾಡಿದ ಕೂಡಲೇ ನಮಗೇನತ್ತಿತ್ತು? ನೋಡಿ, ಬಲ್ಬ್ ಹತ್ತಿತು. ಸೊ ಇಲ್ಲಿ ಎರಡು ಕಂಡೀಷನ್ ಇದೆ. ಒಂದು, ಬ್ಯಾಟ್ರಿ ತೆಗೆದು ಅದೇ ವೈರ್ಗಳನ್ನು ಕನೆಕ್ಟ್ ಮಾಡಿದ್ರೆ ಕರೆಂಟ್ ಕಂಡಕ್ಟ್ ಆಗಲಿಲ್ಲ. ಅದೇ ರೀತಿ ಬ್ಯಾಟ್ರಿನ ಕನೆಕ್ಟ್ ಮಾಡಿದ ಕೂಡಲೇ ನಮಗೇನಾಗುತ್ತೆ? ಕರೆಂಟು ಬರುತ್ತೆ, ಕಂಡಕ್ಟ್ ಆಗುತ್ತೆ. ಓಕೆ, ಸೊ ಇದನ್ನು ನಾನು ಬೇಸಿಕ್ಕಾಗಿ ಒಂದು ಡಯಾಗ್ರಾಮಲ್ಲಿ ಬರೀತೀನಿ. ಸಿ, ಅದೇ ಒಂದು ಬಲ್ಬನ್ನು, ಲೆಟ್ ಮಿ ಕನ್ಸಿಡರ್ ದಿಸ್ ಆ್ಯಸ್ ಬಲ್ಬ್. ಆ ಬಲ್ಬಿಗೆ ಎರಡು ಕನೆಕ್ಷನ್ ಇರುತ್ತೆ. ಆ ಎರಡೂ ವೈರನ್ನು ನಾನೇನು ಮಾಡಿದೆ, ಅವೆರಡೂ ವೈರನ್ನ ಕನೆಕ್ಟ್ ಮಾಡಿದೆ. ನನಗೆ ಬಲ್ಬು ಗ್ಲೋ ಆಗಲಿಲ್ಲ. ಅದೇ ಒಂದು ಬಲ್ಬನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದೆ. ಆ ಬ್ಯಾಟ್ರಿನಲ್ಲಿ ಎರಡು ಎಂಡ್ಸ್ ಇತ್ತು. ಆ ಎಂಡನ್ನು ಒಂದನ್ನು ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ, ಇನ್ನೊಂದನ್ನು ನೆಗೆಟಿವ್ ಟರ್ಮಿನಲ್ ಅಂತ ಕರಿತೀವಿ. ಆ ಬಲ್ಬನ್ನು ಕನೆಕ್ಟ್ ಮಾಡಿದಾಗ ನಮಗೇನು ಬಂತು? ಈ ಒಂದು ಬಲ್ಬು ಗ್ಲೋ ಆಯಿತು. ದಿಸ್ ಇಸ್ ದ ಸಿಂಪಲ್ ಎಕ್ಸ್ಪೆರಿಮೆಂಟ್. ಸೊ ಹಾಗಿದ್ರೆ ನಾವು ಹೇಳ್ಬೋದು, ಏನಂತ ಹೇಳ್ಬೋದು? ಈ ಒಂದು ಕೇಸಲ್ಲಿ ಕರೆಂಟು ಫ್ಲೋ ಆಯಿತು, ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಕ್ತು. ಈ ಒಂದು ಕೇಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸಿಗಲಿಲ್ಲ. ಈ ಒಂದು ಕೇಸಲ್ಲಿ ಏನಾಯಿತು, ಈ ಒಂದು ಕೇಸಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೊ ಒಂದು ಬೇಸಿಕ್ ಕಾನ್ಸೆಪ್ಟ್ನ ನಾವು ತಿಳ್ಕೋಬೇಕು. ದಟ್ ಈಸ್ ಕಾಲ್ಡ್ ಆಸ್ ಚಾರ್ಜ್. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಇದೆಲ್ಲ ಬೇಸಿಕ್ಸ್ ತಿಳ್ಕೊಂಡಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ಸೈಡ್ ದ ವೈರ್. ಗೊತ್ತಾಗ್ತಿದೆಯಾ? ಓಕೆ, ಸೊ ಏನು ಸರ್ ಇದು? ಈ ಚಾರ್ಜ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ದಿಸ್ ಚಾರ್ಜ್? ಸಿ, ಈಗ ನಮ್ಮ ಬಾಡಿ ಒಳಗಡೆ ಬಾಡಿ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಮೂಮೆಂಟ್ ಇನ್ಸೈಡ್ ಅವರ್ ಬಾಡಿ. ಆ ಒಂದು ಮೂಮೆಂಟ್ ಆಗ್ತಿರೋದು ಯಾವುದು ಅಂತ ಹೇಳಿದ್ರೆ ಬ್ಲಡ್. ಆ ಬ್ಲಡ್ ಒಳಗಡೆ ಇರುವಂಥ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಿಂಗ್ ಯೂನಿಟ್ ಯಾವುದು? ಸೆಲ್. ಅದೇ ರೀತಿ ಈ ವೈರ್ ಒಳಗಡೆ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗಬೇಕು ಅಂದರೆ ಅದರ ಒಳಗಡೆ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಿಂಗ್ ಯೂನಿಟ್ಗಳು ಪಾಸ್ ಆಗ್ತಾ ಇರಬೇಕು. ಆ ಪಾಸ್ ಆಗುವಂತಹ ಎಲಿಮೆಂಟ್ಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಚಾರ್ಜ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಅಂತಲೂ ಕರಿತೀವಿ. ಚಾರ್ಜ್ ಆರ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಈ ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆಗಬೇಕು. ಥ್ರೂ ಔಟ್ ದ ಕ್ಲಾಸು ಸ್ಕಿಪ್ ಮಾಡ್ದಲೇ ದಯವಿಟ್ಟು ನೋಡಿ, ಯಾಕಂತ ಹೇಳಿದ್ರೆ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ, ಬಟ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬೋದು. ಸೊ ಚಾರ್ಜ್ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನಾನು ಹೇಳಿದೆ ಆಗಲೇ ಯಾವ ಕಾನ್ಸೆಪ್ಟ್, ಯಾವ ಒಂದು ಎಲಿಮೆಂಟ್ಸ್ನ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ? ಕಂಡಕ್ಟರ್ಸ್. ಎಕ್ಸಾಂಪಲ್ಸ್ ಯಾವುದು? ಮೆಟಲ್ಸ್. ಆ ಮೆಟಲಲ್ಲಿ ಒಂದು ಎಕ್ಸಾಂಪಲ್ ಯಾವುದು? ಕಾಪರ್. CU, ಅದರ ಡಿನೋಷನ್ ಯಾವುದು? CU. ಈಗ ನಾವು ಕಾಪರ್ ಎಕ್ಸಾಂಪಲ್ ತಗೊಂಡಾಗ ಅದರಲ್ಲಿರುವಂತಹ ಒಂದು ಆಟಮಿಕ್ ಸ್ಟ್ರಕ್ಚರ್ನ ತಿಳ್ಕೋಬೇಕು. ಚಾರ್ಜ್ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಆಟಮಿಕ್ ಸ್ಟ್ರಕ್ಚರ್. ಸೊ ನಾನು ಆಟಮ್ನ ಬರಿತೀನಿ. ಆಟಮ್ ಬರೆದ್ರೆ ಕಾಪರ್ದು ನಂಬರ್ ಆಫ್, ಓಕೆ, ಸೊ ಹೌ ಕ್ಯಾನ್ ವಿ ಸೇ ದಟ್ ದಿಸ್ ಎಲಿಮೆಂಟ್ ಈಸ್ ಕಾಪರ್ ಅಂದರೆ ಬೇಸ್ಡ್ ಆನ್ ದ ಆಟಮಿಕ್ ನಂಬರ್. ಆಟಮಿಕ್ ನಂಬರ್ ಏನಿರುತ್ತೆ ಕಾಪರ್ದು? 29 ಇರುತ್ತೆ.
ಆಯಿತಾ. ಸೊ 29 ಅಂತ ತೊಗೊಂಡ್ರೆ ಸೊ ಪ್ರೋಟಾನ್ಸ್ ಎಷ್ಟಿರಬೇಕು, 29 ಇರಬೇಕು. ಯಾಕಂದರೆ ಪ್ರೋಟಾನ್ಸೇ ಡಿಫೈನ್ ಮಾಡೋದು ಆಟೋಮಿಕ್ ನಂಬರ್ನ. ಸೊ ಹಾಗಾಗಿ 29 ಇರಬೇಕು. ಸೊ ನ್ಯೂಟ್ರಾನ್ಸ್ ಎಷ್ಟಾದರೂ ಇರಲಿ, ನಮಗೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು, ಅದು ಕೂಡ 29 ಇರಬೇಕು. ಸೊ ಯಾವಾಗ ಪ್ರೋಟಾನ್ಸು ಮತ್ತು ಎಲೆಕ್ಟ್ರಾನ್ಸು ಸೇಮ್ ನಂಬರಲ್ಲಿರುತ್ತೋ ಆ ಆಟಮು ಸ್ಟೇಬಲ್ ಆಗಿರುತ್ತೆ, ಯಾರ ಜೊತೆನೂ ರಿಯಾಕ್ಟ್ ಮಾಡಲ್ಲ, ತನ್ನ ಪಾಡಿಗೆ ತಾನು ಆರಾಮಾಗಿರುತ್ತೆ. ಸೊ ಈಗ ಚಾರ್ಜ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಪ್ರೋಟಾನ್ಸು 29 ಇದ್ದು ಎಲೆಕ್ಟ್ರಾನ್ಸು ಯಾವಾಗ ಅಕಸ್ಮಾತ್ ಒಂದು ನಂಬರ್ ಜಾಸ್ತಿ ಆದರೆ, 29 ಇದ್ದಿದ್ದು 30 ಆದರೆ ಯಾವ ಒಂದು ಚಾರ್ಜ್ ಜಾಸ್ತಿ ಇದೆ ಅಂತ ಅರ್ಥ, ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸನ್ನು ಒಂದು ಆಟಮಲ್ಲಿ ಬರುವಂತಹ ಪ್ರೋಟಾನ್ನ ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತೀವಿ, ಎಲೆಕ್ಟ್ರಾನ್ನ ನೆಗೆಟಿವ್ ಚಾರ್ಜ್ ಅಂತ ತಗೊಳ್ತೀವಿ, ನ್ಯೂಟ್ರಾನ್ನ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಅಂದರೆ ಅದು ಯಾವುದು ತಾನೇ ತೊಗೊಂಡು ಬಂದಿರಲ್ಲ. ವಿ ಕನ್ಸಿಡರ್ ದಟ್ ಪ್ರೋಟಾನ್ಸ್ ಆಸ್ ಪಾಸಿಟಿವ್ ಚಾರ್ಜ್ ಮೆಟೀರಿಯಲ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ ಮೆಟೀರಿಯಲ್ಸ್. ಸೊ ಈಗ ಎಲೆಕ್ಟ್ರಾನ್ಸ್ ಎಷ್ಟು ಜಾಸ್ತಿ ಇದೆ, ಒಂದು ಜಾಸ್ತಿ ಇದೆ. ಹಾಗಾಗಿ ಇದು ಎಂಥ ಒಂದು ಆಟಮ್ ಆಗುತ್ತೆ, ಅಕಸ್ಮಾತ್ ಒಂದು ಆಟಮಲ್ಲಿ ಪ್ರೋಟಾನ್ಸ್ಗಿಂತ ಜಾಸ್ತಿ ಇದ್ದರೆ ಎಂತಹ ಚಾರ್ಜ್ ಪಾರ್ಟಿಕಲ್ಸ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆಗುತ್ತೆ. ಎಂತಹ ಪಾರ್ಟಿಕಲ್ಸ್ ಆಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಅದೇ ಒಂದು ಪ್ರೋಟಾನು 29 ಇದ್ದು ಎಲೆಕ್ಟ್ರಾನು 28 ಇದ್ದರೆ, ಪ್ರೋಟಾನು 29 ಇದ್ದು ಎಲೆಕ್ಟ್ರಾನ್ 28 ಇದ್ದರೆ, ಸೊ ಅವಾಗ ಯಾವುದು ಜಾಸ್ತಿ ಇರುತ್ತೆ, ಸೊ ಎಲೆಕ್ಟ್ರಾನು ಒಂದು ಕಡಿಮೆ ಇರುತ್ತೆ. ಸೊ 1 ಎಲೆಕ್ಟ್ರಾನ್ ವಿಲ್ ಬಿ ಲೆಸ್. ಅವಾಗ ಯಾವ್ದು ಜಾಸ್ತಿ ಇರುತ್ತೆ, ಪ್ರೋಟಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೇನಂತ ಕರಿತೀವಿ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಸೊ ಯಾವಾಗ ನಮಗೆ ಚಾರ್ಜ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಂದರೆ, ಒಂದು ಆಟಮ್ ಒಳಗಡೆ ನಂಬರ್ ಆಫ್ ಪ್ರೋಟಾನ್ಸ್ಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸು ಜಾಸ್ತಿ ಇದ್ದರೆ, ಅಥವಾ ನಂಬರ್ ಆಫ್ ಪ್ರೋಟಾನ್ಸ್ಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದರೆ, ಅಂಥ ಒಂದು ಆಟಮ್ನ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಜಾಸ್ತಿ ಇದ್ದರೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಪ್ರೋಟಾನ್ ಜಾಸ್ತಿ ಇದ್ದರೆ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಸೊ ಹಾಗಿದ್ರೆ ವಾಟ್ ಯು ಮೀನ್ ಬೈ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಅಥವಾ ಚಾರ್ಜ್ ಅಂತ ಕೇಳಿದ್ರೆ, ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಅನ್ ಆಟಮ್ ಟು ಹ್ಯಾವ್ more number of electrons than the number of protons or less number of electrons than the number of protons ಅಂತ ಹೇಳ್ಬೋದು. This is the concept of electric charge. ಈ ಚಾರ್ಜ್ ಏನು ಮಾಡುತ್ತೆ, ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟು ನಮಗೆ ಸಿಗೋ ರೀತಿ ಮಾಡುತ್ತೆ. ಇಲ್ಲಿ ವಾಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್, ದೀಸ್ ಚಾರ್ಜಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಏನಾಗುತ್ತೆ ಇನ್ಸೈಡ್ ದಿಸ್, ವಾಟ್ ವಿಲ್ ಹ್ಯಾಪನ್, ಸೊ ಲೆಟ್ ಅಸ್ ಡಿಸ್ಕಸ್ ನೌ. ಸೊ ಇಲ್ಲಿ ಇದೇನಿದು, ದಿಸ್ ಈಸ್ ಅ ವೈರ್. ಈ ವೈರ್ ಒಳಗಡೆ ಏನಿರುತ್ತೆ, ಕಾಪರ್ ಮೆಟೀರಿಯಲ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆ ಕಾಪರ್ ಮೆಟೀರಿಯಲ್ನ ನಾವು ಝೂಮ್ ಮಾಡ್ತಾ ಹೋದರೆ ಅಲ್ಟಿಮೇಟ್ಲಿ ಜಸ್ಟ್ 1 mm ತೊಗೊಳ್ತೀನಿ. ಆ 1 mm ಅಷ್ಟು ಕಾಪರ್ ವೈರ್ನ ಮತ್ತೆ ಝೂಮ್ ಮಾಡ್ತಾ ಹೋಗ್ತೀನಿ. ಝೂಮ್ ಮಾಡ್ತಾ ಹೋದಂಗೆ ನನಗೆ ಅನ್ಸುತ್ತೆ ಅಲ್ಟಿಮೇಟ್ಲಿ ನನಗೊಂದು 3 ಆಟಮ್ಸ್ ಸಿಗೋಷ್ಟು ಝೂಮ್ ಮಾಡ್ತೀನಿ. 3 ಆಟಮ್ಸ್ ಸಿಗೋಷ್ಟು ಝೂಮ್ ಮಾಡ್ತೀನಿ. ಲೆಟ್ ಮಿ ರೈಟ್ ಇಟ್ ಲಿಟಲ್ ಮೋರ್ ಬಿಗ್ಗರ್. ತ್ರೀ ಆಟಮ್ಸ್ ಸಿಗೋಷ್ಟು ಏನು ಮಾಡ್ತೀನಿ, ಝೂಮ್ ಮಾಡ್ತೀನಿ. ಮಾಡಿದ್ರೆ ಇದರಲ್ಲಿ ಎಷ್ಟಿದೆ, ಪ್ರೋಟಾನು 29 ಇದೆ, ನ್ಯೂಟ್ರಾನ್ ಎಷ್ಟಾರು ಇರಲಿ, ಹೊರಗಡೆ ಎಲೆಕ್ಟ್ರಾನ್ಸ್ ಎಷ್ಟಿರಬೇಕು, 29 ಇರಬೇಕು. ಸೊ 29 ಇರೋದ್ರಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್ಲಿ ಎಷ್ಟಿರುತ್ತೆ, 1 ಇರುತ್ತೆ. ವೈ, ಬಿಕಾಸ್ ಆಫ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋಗ್ತೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತಾ ಹೋದರೆ ಐ ಕ್ಯಾನ್ ರೈಟ್ 1s2 2s2 2p6 3s2 3p6 4s1 3d10. So this is the electronic configuration of copper. ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾಕೆ ಬರೀತಿದ್ದೀನಿ ಅಂದರೆ, ಇಲ್ಲಿ ಔಟರ್ ಮೋಸ್ಟ್ ಆರ್ಬಿಟಲ್ಲಿ 1 ಎಲೆಕ್ಟ್ರಾನ್ ಬರ್ತಿದ್ದೀನಿ. ಯಾಕೆ ಸರ್ 1 ಎಲೆಕ್ಟ್ರಾನ್ ಇರಬೇಕು, ಎಲೆಕ್ಟ್ರಾನ್ 29 ಇರಬೇಕು ಅಂತ ಹೇಳಿದರೆ 29 ಎಲೆಕ್ಟ್ರಾನ್ ಒಂದೇ ಆರ್ಬಿಟಲ್ ಬರೆಯೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದೊಂದು ಆರ್ಬಿಟಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತಾ ಹೋಗುತ್ತೆ, ತನ್ನ ಜಾಗನ ತುಂಬಿಕೊಳ್ತಾ ಬರುತ್ತೆ. ಅದರಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಇರೋದು ಯಾವುದು, 4. ಎನರ್ಜಿ ಲೆವೆಲ್ ಯಾವುದು, 4. ಎನರ್ಜಿ ಲೆವೆಲ್ 4 ಇತ್ತು ಅಂದರೆ ಅದು ಯಾವ ಶೆಲ್ ಆಗುತ್ತೆ, KLMN ಎನ್ ಶೆಲ್ ಆಗುತ್ತೆ. ಆ ಎನ್ ಶೆಲ್ಲಲ್ಲಿರುವಂಥ ಸಬ್ ಶೆಲ್ ಯಾವುದು, ಎಸ್ ಅಲ್ಲಿರುವಂತಹ ಔಟರ್ ಮೋಸ್ಟ್ ಆರ್ಬಿಟಲ್ ಇರುವಂತಹ ಒಂದು ಎಲೆಕ್ಟ್ರಾನ್ ಎಷ್ಟು ಅಂತ ಹೇಳಿದ್ರೆ 1 ಎಲೆಕ್ಟ್ರಾನ್ ಇರುತ್ತೆ. ಸೊ ಹಾಗಾಗಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ನಾನು ಎಷ್ಟು ಅಂತ ತೋರಿಸ್ತೀನಿ, ಡಿನೋಟ್ ಮಾಡ್ತೀನಿ 1. ವೈ, ಬಿಕಾಸ್ ಇನ್ಸೈಡಲ್ಲಿ ಇರೋದು ನಮಗೆ ಅವಶ್ಯಕತೆ ಇಲ್ಲ ಈ ಒಂದು ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟಲ್ಲಿ, ಹಾಗಾಗಿ ಅದನ್ನು ಬರೆಯೋಕೆ ಹೋಗಲ್ಲ. ಔಟರ್ ಮೋಸ್ಟ್ ಆರ್ಬಿಟಲ್ ಎಷ್ಟಿದೆ ಮಕ್ಕಳ, 1 ಎಲೆಕ್ಟ್ರಾನ್ ಇದೆ. ಸೊ ಈ 1 ಎಲೆಕ್ಟ್ರಾನ್, ಪ್ರೋಟಾನ್ 29, ಓಕೆ, ನ್ಯೂಟ್ರಾನ್ ಅಷ್ಟೇ ಇರಲಿ. ಸೊ
ಎಲೆಕ್ಟ್ರಾನು ಒನ್ ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಆರ್ಬಿಟಲ್ ಇರೋದ್ರಿಂದ ಯಾವಾಗ ನಾವು ಈ ಬಲ್ಬನ್ನು ಅದೇ ವೈರಿನ ಕನೆಕ್ಟ್ ಮಾಡ್ತೀವಿ ಆಗ ಈ ಒಂದು ಚಾರ್ಜ್ ಸ್ಟೇಬಲ್ ಆಗಿದೆ. ಈ ಒಂದು ಆಟಮ್ಸ್ ಸ್ಟೇಬಲ್ ಆಗಿದೆ. 29 ಪ್ರೋಟಾನ್ಸ್ ಇದೆ, 29 ಎಲೆಕ್ಟ್ರಾನ್ಸ್ ಇದೆ, ಏನೂ ಚೇಂಜ್ ಆಗಲ್ಲ. ಹಾಗಾಗಿ ಇಲ್ಲೇನೋ ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗಲ್ಲ. ಯಾವಾಗ ಎಲೆಕ್ಟ್ರಿಕ್ ಚಾರ್ಜ್ ಮೂವ್ ಆಗುತ್ತೆ ಅವಾಗ ಮಾತ್ರ ನಮಗೆ ಬಲ್ಬ್ ಗ್ಲೋ ಆಗುತ್ತೆ. ಎಲೆಕ್ಟ್ರಿಕ್ ಚಾರ್ಜ್ ಯಾಕೆ ಮೂವ್ ಆಗಲ್ಲ ಅಂದರೆ ಇಲ್ಲಿ ಈ ಒಂದು ಎಲೆಕ್ಟ್ರಾನ್ಸನ್ನು ಮೂವ್ ಮಾಡುವಂತಹ ಒಂದು ಸೋರ್ಸು ಇರೋಲ್ಲ. ಹಾಗಾಗಿ ಅದೇ ವೈರ್ ಎರಡನ್ನು ನಾನು ಕನೆಕ್ಟ್ ಮಾಡಿದಾಗ ನನಗೆ ಬಲ್ಬ್ ಗ್ಲೋ ಆಗಲಿಲ್ಲ. ಸೊ ಹಾಗಿದ್ರೆ ಇಲ್ಲಿ ಏನು ಮಾಡಬೇಕು, ಈ ಒಂದು ಚಾರ್ಜ್ನ ಮೂವ್ ಮಾಡುವಂತಹ ಒಂದು ಆಬ್ಜೆಕ್ಟ್ನ ಒಂದು ಸೋರ್ಸನ್ನು ನಾನು ಇಡಬೇಕು. ಆ ಇಡುವಂತಹ ಸೋರ್ಸ್ ಯಾವುದು ಅಂತ ಹೇಳಿದ್ರೆ ದಿಸ್ ಈಸ್ ದ ಬ್ಯಾಟ್ರಿ. ಆ ಸೋರ್ಸ್ ಯಾವುದು? ಬ್ಯಾಟ್ರಿ. ಈಗ ಬ್ಯಾಟ್ರಿ ಏನು ಮಾಡುತ್ತೆ ಸರ್ ಅಂತ ಕೇಳಿದ್ರೆ ಅದೇ ಒಂದು ಬ್ಯಾಟ್ರಿನ ನಾನಿಲ್ಲಿ ಕನೆಕ್ಟ್ ಮಾಡ್ತೀನಿ. ಕನೆಕ್ಟ್ ಮಾಡಿದಾಗ ಸೆಕೆಂಡ್ ಎಕ್ಸ್ಪೆರಿಮೆಂಟಲ್ಲಿ ಬಲ್ಬ್ ಗ್ಲೋ ಆಯಿತು. ಅದೇ ಒಂದು ವೈರನ್ನು ನಾನು ಏನು ಮಾಡ್ತೀನಿ, ಝೂಮ್ ಮಾಡಿದಾಗ ಮಧ್ಯದಲ್ಲಿ ಏನಿದೆ, ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿಯಿಂದ ಒಂದು ಕನೆಕ್ಷನ್ ಈ ಕಡೆ ಹೋಗುತ್ತೆ, ಒಂದು ಕನೆಕ್ಷನ್ ಈ ಕಡೆ ಬರುತ್ತೆ. ಸೊ ಅದನ್ನೇ ಝೂಮ್ ಮಾಡಿದಾಗ ಈ ಕಡೆ ಇರುವಂತಹ ಆಟಮ್ಸ್ಗೂ ಈ ಕಡೆ ಇರುವಂತಹ ಆಟಮ್ಸ್ಗೂ ಏನು ಡಿಫರ್ ಆಗುತ್ತೆ ಹೇಳ್ತೀನಿ ಕೇಳಿ. ಸೊ ದಿಸ್ ಈಸ್ ಪ್ರೋಟಾನ್ 29 ಇರಬೇಕು, ಇದು ಅಷ್ಟೇ ಪ್ರೋಟಾನ್ 29 ಇರಬೇಕು. ಎಲೆಕ್ಟ್ರಾನ್ಸ್ ಎಷ್ಟು ಇರಬೇಕು? 29. ಅದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆರ್ಬಿಟಲ್ ಎಷ್ಟಿದೆ? 1 ಇದೆ. ಸೊ ಇಲ್ಲೂ ಎಷ್ಟಿರುತ್ತೆ? 1 ಇರುತ್ತೆ. ಈ ಬ್ಯಾಟ್ರಿ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಕೆಮಿಕಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟ್ರಾನ್ಸ್ಫರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆದರೆ ಏನಾಗುತ್ತೆ, ಒಂದು ಆಟಮ್ ಇಟ್ ಕ್ಯಾನ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಸೊ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇಲ್ಲಿ ಆಟಮ್ ಶೇರ್ ಆದಮೇಲೆ ಸಿಗುವಂತಹ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಆಟಮ್ಸಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳು ಶೇರ್ ಆದಮೇಲೆ ಸಿಗುವಂತಹ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ನ ಏನಂತ ಕರಿತೀವಿ? ಹೋಲ್ಸ್ ಅಂತ ಕರಿತೀವಿ. ಇದೊಂದು ಹೊಸ ವರ್ಡು, ಹೋಲ್ಸ್. ಆಯಿತಾ? ಸೊ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಿಗೆ ಈ ಹೋಲ್ಸ್ ಅನ್ನೋ ಕಾನ್ಸೆಪ್ಟು ಒಂದು ಹೊಸ ವರ್ಡು. ಸೊ ಹೋಲ್ಸ್ ಅಂದ್ರೇನು? ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್. ಈ ಹೋಲ್ಸ್ ಸಿಗೋದು ಯಾವಾಗ? ಒಂದು ಆಟಮಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ಗಿಂತ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದಾಗ, ಆವಾಗ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಹೋಲ್ಸ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಆ ಜಾಗದಲ್ಲಿ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಚಾರ್ಜ್ ಇರುತ್ತೆ. ಆಯಿತಾ? ಸೊ ಈಗ ಈ ಒಂದು ಬ್ಯಾಟ್ರಿ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರೋದ್ರಿಂದ ಒಂದು ಕನೆಕ್ಷನಲ್ಲಿ ಎಲ್ಲ ಒಂದು ನೆಗೆಟಿವ್ ಚಾರ್ಜ್ಗಳು ಬರ್ತವೆ. ನೆಗೆಟಿವ್ ಚಾರ್ಜ್ಗಳು ಒಂದು ಕನೆಕ್ಷನಲ್ಲಿ, ಒಂದು ಟರ್ಮಿನಲಲ್ಲಿ ಎಕ್ಸಸ್ ಇರುತ್ತೆ. ಇನ್ನೊಂದು ಟರ್ಮಿನಲಲ್ಲಿ ಆ ಎಲೆಕ್ಟ್ರಾನ್ಸ್ಗಳನ್ನೆಲ್ಲ ಶೇರ್ ಮಾಡಿ ಹೋಲ್ಸ್ಗಳು ಉಳ್ಕೊಂಡಿರುವಂತಹ ಒಂದು ಚಾರ್ಜ್ ಪಾರ್ಟಿಕಲ್ಸ್ ಇನ್ನೊಂದು ಚಾರ್ಜಲ್ಲಿ ಇರೋದು, ಇನ್ನೊಂದು ಟರ್ಮಿನಲಲ್ಲಿ ಇರುತ್ತೆ. ವಾಟ್ ವಿಲ್ ಹ್ಯಾಪನ್ ನೌ ವೆನ್ ದಿಸ್ ಈಸ್ ಕನೆಕ್ಟೆಡ್ ಟು ದ ವೈರ್? ವೈರಿಗೆ ಕನೆಕ್ಟ್ ಆದಾಗ ಔಟರ್ ಮೋಸ್ಟ್ ಆರ್ಬಿಟಲ್ ಎಷ್ಟಿದೆ? ಒಂದೇ ಒಂದು ಎಲೆಕ್ಟ್ರಾನ್ ಇದೆ. ಅದು ಪೇರ್ ಆಗಿರಲ್ಲ, ಸಿಂಗಲ್ ಎಲೆಕ್ಟ್ರಾನ್ ಇರೋದ್ರಿಂದ ಅದರ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ. ಸೊ ಕಡಿಮೆ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ಗಳೆಲ್ಲ ಏನು ಮಾಡುತ್ತೆ? ಇಲ್ಲಿರೋ ಎಲೆಕ್ಟ್ರಾನಿಗೆ ಫೋರ್ಸ್ ಅಪ್ಲೈ ಮಾಡುತ್ತೆ. ಈ ಎಲೆಕ್ಟ್ರಾನ್ ಏನಾಗುತ್ತೆ, ತನ್ನ ಒಂದು ಜಾಗದಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ. ಈ ಎಲೆಕ್ಟ್ರಾನ್ ಏನಾಯಿತು, ಇಲ್ಲಿಗೆ ಮೂವ್ ಆಯಿತು. ಬಟ್ ಆಲ್ರೆಡಿ ಇಲ್ಲಿ ಎಷ್ಟಿದೆ? 29 ಪ್ರೋಟಾನ್ಸ್ ಇದೆ, 29 ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿಗೆ ಬಂದಿರುವಂತಹ ಎಲೆಕ್ಟ್ರಾನ್ನ ಈ ಆಟಮ್ ಏನು ಮಾಡುತ್ತೆ? ತಗೊಳ್ಳೋದಿಲ್ಲ, ಮತ್ತೆ ನೆಕ್ಸ್ಟಿಗೆ ಮೂವ್ ಮಾಡುತ್ತೆ. ಸೊ ಇಲ್ಲಿರೋ ಹೋಲ್ನ ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ? ಪಾಸಿಟಿವ್ ಚಾರ್ಜ್ ಇನ್ ದ ಸೆನ್ಸ್ ಎಂಟಿ ಸ್ಪೇಸ್. ಈ ಎಂಟಿ ಸ್ಪೇಸನ್ನು ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ. ಸೊ ಈ ಎಲೆಕ್ಟ್ರಾನ್ ಇಲ್ಲಿಗೆ ಬಂದಾಗ ಮತ್ತೆ ವಾಪಸ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಸೊ ಲೈಕ್ ದಟ್ ದ ಕಂಟಿನ್ಯೂಸ್ ಪ್ರೋಸೆಸ್ ವಿಲ್ ಹ್ಯಾಪನ್. ಸೊ ಇಲ್ಲಿ ಈ ಕಡೆ ಏನಾಯಿತು? ಜಂಪ್ ಆಯಿತು, ಪಾಸಿಟಿವ್ ಚಾರ್ಜ್ ಜಂಪ್ ಆಯಿತು. ಸೊ ಈ ಪಾಸಿಟಿವ್ ಚಾರ್ಜನ್ನು ಫಿಲ್ ಮಾಡೋದಕ್ಕೋಸ್ಕರ, ಯಾಕಂದರೆ ಇದರ ಎನರ್ಜಿ ಲೆವೆಲ್ ಕಡಿಮೆ ಇರುತ್ತೆ, ಈ ಪಾಸಿಟಿವ್ ಚಾರ್ಜ್ ಫಿಲ್ ಮಾಡೋದಕ್ಕೋಸ್ಕರ ಈ ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೇನು ಕ್ರಿಯೇಟ್ ಆಯಿತು? ಪಾಸಿಟಿವ್ ಚಾರ್ಜ್ ಅಂದರೆ ಎಂಟಿ ಸ್ಪೇಸ್ ಕ್ರಿಯೇಟ್ ಆಯಿತು, ವಿಚ್ ಇಸ್ ನಥಿಂಗ್ ಬಟ್ ವಾಟ್? ಹೋಲ್ಸ್. ಸೊ ಇಲ್ಲೇನು ಕ್ರಿಯೇಟ್ ಆಯಿತು? ಹೋಲ್ಸ್ ಆಯಿತು. ಸೊ ಯಾವ ಕನೆಕ್ಷನ್ಗೆ, ಯಾವ ಒಂದು ಟರ್ಮಿನಲ್ಗೆ, ಪಾಸಿಟಿವ್ ಟರ್ಮಿನಲ್ಗೆ ನಾವು ಕನೆಕ್ಟ್ ಮಾಡ್ತೀವೋ ಆ ಜಾಗದಲ್ಲಿ ಏನು ಕ್ರಿಯೇಟ್ ಆಗ್ತಿರುತ್ತೆ? ಹೋಲ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಯಾವ ಒಂದು ಟರ್ಮಿನಲ್ ನೆಗೆಟಿವ್ ಚಾರ್ಜನ್ನು ಕನೆಕ್ಟ್ ಮಾಡಿರ್ತೀವೋ ವೈರಿಗೆ, ಆ ಒಂದು ಜಾಗದಲ್ಲಿ ಏನು ಕ್ರಿಯೇಟ್ ಆಗ್ತಿರುತ್ತೆ? ಈ ಒಂದು ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಗ್ತಿರುತ್ತೆ. ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆದ ಕೂಡಲೇ ಆ ಆಟಮ್ ತನ್ನ ಹತ್ರ ಇಟ್ಕೊಳ್ಳಲ್ಲ, ನೆಕ್ಸ್ಟ್ ಆಟಮ್ ಅದು ಕಳಿಸುತ್ತೆ. ಸೊ ದಿಟ್ಸ್ ರಿಸಲ್ಟ್ಸ್ ಇನ್ ದ ಮೂವ್ಮೆಂಟ್ ಆಫ್ ಚಾರ್ಜ್ ಥ್ರೂ ಔಟ್ ದ ಸರ್ಕ್ಯೂಟ್. ಮೂವ್ಮೆಂಟ್ ಆಫ್ ಚಾರ್ಜ್ ಆಗಬೇಕು ಅಂದರೆ ಈ ಹೋಲ್ಸು ಆಪೋಸಿಟ್ ಡೈರೆಕ್ಷನ್ ಈ ಕಡೆ ಮೂವ್ ಆಗಬೇಕು. ಈ ಹೋಲ್ಸ್ ಈ ಕಡೆ ಎಲ್ಲ ಈ ಥರ ಮೂವ್ ಆದಾಗ ಈ ಹೋಲ್ಸನ್ನು ಕವರ್ ಮಾಡೋದಕ್ಕೋಸ್ಕರ ಇಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳು ಈ ಕಡೆಯಿಂದ ಬರ್ತಾ ಹೋಗುತ್ತೆ ನೆಗೆಟಿವ್ ಚಾರ್ಜ್ ತೊಗೊಂಡು. ಯಾಕಂದರೆ ಇದು ಪಾಸಿಟಿವ್ ಚಾರ್ಜ್ ಇರೋ ಕಡೆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ಅಟ್ರಾಕ್ಟ್ ಆಗುತ್ತೆ. ಅಟ್ರಾಕ್ಟ್ ಆಗೋದಕ್ಕೋಸ್ಕರ ಈ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಮೂವ್ ಆಗ್ತಾ ಬರುತ್ತೆ. ಸೊ ಮೂವ್ ಆಗ್ತಾ ಬಂದು ಇದ್ರ ಒಳಗಡೆ ಎಂಟರ್ ಆಗೋದಕ್ಕೆ ನೋಡುತ್ತೆ. ಬಟ್ ಆದರೆ ಬೇರೆ ಒಂದು ಡಿವೈಸ್ ಇದೆ ವಿಚ್ ಅಪೋಸಸ್ ದಿಸ್ ಫ್ಲೋ ಆಫ್ ಕರೆಂಟ್ ಆ್ಯಂಡ್ ಕನ್ವರ್ಟ್ಸ್ ದಿಸ್ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್ ಇಂಟು ಲೈಟ್ ಎನರ್ಜಿ, ಅಥವಾ ಲೈಟ್ ಅನ್ನೋ ಒಂದು ಫಾರ್ಮ್ ಆಫ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಸೊ ಈ ಲೈಟ್ ಅನ್ನೋ ಒಂದು ಫಾರ್ಮ್ ಆಫ್ ಎನರ್ಜಿ ಯಾವುದರಿಂದ ಬಂದಿರೋದು? ಎಲೆಕ್ಟ್ರಿಕ್ ಚಾರ್ಜ್. ಈ ಎಲೆಕ್ಟ್ರಿಕ್ ಚಾರ್ಜ್ ಏನು ಮಾಡುತ್ತೆ? ದಿಸ್ ವಿಲ್ ಕ್ರಿಯೇಟ್ ದ ಎಲೆಕ್ಟ್ರಿಕ್ ಕರೆಂಟ್ ಇನ್ಸೈಡ್ ದ ವೈರ್.
ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಬರಬೇಕು ಅಂದರೆ ಏನು ಬೇಕು ನಮಗೆ? ಒಂದು ಸೋರ್ಸ್ ಬೇಕು, ವಿಚ್ ಇಸ್ ಕಾಲ್ಡ್ ಆಸ್ ಬ್ಯಾಟ್ರಿ. This is the process which happens inside the water. Simple experiment which I did now. ಅರ್ಥ ಆಗ್ತಿದೆಯಾ? ಓಕೆ. ಸೊ ಈಗ ಇದರಲ್ಲಿ ಏನು ವಾಟ್ ವಿ ಲರ್ನ್ ಬೈ ದಿಸ್ ಅಂದರೆ, ಒಂದು ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಬರಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಡಿವೈಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಬರಬೇಕು ಅಂತ ಹೇಳಿದ್ರೆ ನಮಗೆ ಚಾರ್ಜ್ ಬೇಕು. ಚಾರ್ಜ್ ಅಂತ ಹೇಳಿದ್ರೆ ಏನು? ಒಂದು ಆಟಮಲ್ಲಿ ನಂಬರ್ ಆಫ್ ಪ್ರೋಟಾನ್ಸು ನಂಬರ್ ಆಫ್ ಎಲೆಕ್ಟ್ರಾನ್ ಸೇಮ್ ಇರುತ್ತೆ, ಹಾಗಿದ್ರೆ ಅದನ್ನು ಸ್ಟೇಬಲ್ ಅಂತ ಕರಿತೀವಿ. ಆ ಒಂದು ಆಟಮಲ್ಲಿ ಪ್ರೋಟಾನ್ಸು ಫಿಕ್ಸ್ಡ್ ಆಗಿರುತ್ತೆ. ಪ್ರೋಟಾನ್ಸ್ ಏನಾಗಲ್ಲ, ಮೂವ್ ಆಗಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಯಾಕೆಂದರೆ ಪ್ರೋಟಾನ್ಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂದರೆ, ಪ್ರೋಟಾನು ಎಷ್ಟಿದೆ ಇಲ್ಲಿ? 29 ಇದೆ. 29 ಇದ್ದಿದ್ದು ನೆಕ್ಸ್ಟ್ ಏನಾಯಿತು? ಒಂದು ಪ್ರೋಟಾನ್ ಚೇಂಜ್ ಆಯಿತು ಅಂದರೆ, ಬೇರೆ ಕಡೆ ಹೋಯಿತು ಅಂದರೆ, ಅಥವಾ ಒಂದು ಪ್ರೋಟಾನ್ನ ತಗೊಳ್ತು ಅಂದರೆ ಏನಾಗುತ್ತೆ? 30 ಆಗುತ್ತೆ. 30 ಆದರೆ ಏನಾಯಿತು? ಪ್ರೋಟಾನ್ ನಂಬರ್ ವಿಲ್ ಡಿಸೈಡ್ ವಿಚ್ ಎಲಿಮೆಂಟ್ ಈಸ್ ದಟ್. ಹೌದಾ? ಅಟಾಮಿಕ್ ನಂಬರ್ನ ಹೇಳುತ್ತೆ. 30 ಆದರೆ ಯಾವ ಒಂದು ಎಲಿಮೆಂಟ್ ಆಗುತ್ತೆ? ಜಿಂಕ್ ಆಗುತ್ತೆ. ಸೊ ನಾವು ವೈರ್ ಒಳಗಡೆ ಕಾಪರ್ ಹಾಕಿದರೆ ಮತ್ತೆ ವಾಪಸ್ ಎಷ್ಟೋ ವರ್ಷ ತೆಗೆದ್ರು ಅದು ಕಾಪರ್ ಆಗಿ ಉಳಿಯುತ್ತೆ ಹೊರತು ಜಿಂಕ್ ಆಗಲಿ ಅಥವಾ ಬೇರೆ ಎಲಿಮೆಂಟ್ ಆಗಲಿ ಕನ್ವರ್ಟ್ ಆಗಲ್ಲ, ಚೇಂಜ್ ಆಗಲ್ಲ. ದಟ್ ಮೀನ್ಸ್ ಪ್ರೋಟಾನ್ಸ್ ಏನಾಗಲ್ಲ, ಚೇಂಜ್ ಆಗಲ್ಲ. ಗೊತ್ತಾಗ್ತಿದೆಯಾ? ಸೊ ಹಾಗಿದ್ರೆ ಏನು ಚೇಂಜ್ ಆಗುತ್ತೆ? ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗುವ ಚಾನ್ಸಸ್ ಇರುತ್ತೆ. ದಟ್ ಈಸ್ ಅ ಪ್ರಾಪರ್ಟಿ ಆಫ್ ಎನ್ ಆಟಮ್. ಹಾಗೆ ಟ್ರಾನ್ಸ್ಫರ್ ಆಗಿ ಒಂದು ಎಲೆಕ್ಟ್ರಾನ್ ಜಾಸ್ತಿ ಆದರೆ ಅಥವಾ ಒಂದು ಎಲೆಕ್ಟ್ರಾನ್ ಕಡಿಮೆ ಆದರೆ ಅದನ್ನು ಚಾರ್ಜ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ ಜಾಸ್ತಿ ಆದರೆ ಅದನ್ನೇನಂತ ಕರಿತೀವಿ? ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಒಂದು ಎಲೆಕ್ಟ್ರಾನ್ ಕಡಿಮೆ ಆದರೆ ಅದನ್ನೇನಂತ ಕರಿತೀವಿ? ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಈಗ ಆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ನ ಕ್ರಿಯೇಟ್ ಮಾಡೋದು ಯಾವುದು? ಒಂದು ಬಲ್ಬ್ ಗ್ಲೋ ಮಾಡಬೇಕು ಅಂದರೆ ಆ ವೈರಲ್ಲಿ ಕ್ರಿಯೇಟ್ ಮಾಡುವಂತಹ ಸೋರ್ಸ್ ಯಾವುದು? ಬ್ಯಾಟ್ರಿ ಅಂತ ಕರಿತೀವಿ. ಆ ಬ್ಯಾಟ್ರಿ ಒಳಗಡೆ ಏನಿರುತ್ತೆ? ಒಂದು ಟರ್ಮಿನಲಲ್ಲಿ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ಎಕ್ಸೆಸ್ ಆಗಿರುತ್ತೆ, ಇನ್ನೊಂದು ಟರ್ಮಿನಲಲ್ಲಿ ಪಾಸಿಟಿವ್ ಎಕ್ಸೆಸ್ ಆಗಿರುತ್ತೆ. ವೈ? ಬಿಕಾಸ್ ಇನ್ಸೈಡ್ ದಿಸ್ ಕೆಮಿಕಲ್ ರಿಯಾಕ್ಷನ್ ವಿಲ್ ಹ್ಯಾಪನ್. ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಯಾವಾಗ ಅದನ್ನು ಕನೆಕ್ಟ್ ಮಾಡ್ತೀವಿ? ಆ ಆಟಮಲ್ಲಿ ಇರುವಂತಹ ಒಂದು ವೈರಲ್ಲಿ ಇರುವಂತಹ ಆಟಮಲ್ಲಿ ಇರುವಂತಹ ಎಲೆಕ್ಟ್ರಾನ್ ಒಂದು ಕಡೆ ಇನ್ನೊಂದು ಕಡೆ ಮೂವ್ ಮಾಡುತ್ತೆ. ಅದೇ ರೀತಿ ಸೈಮಲ್ಟೇನಿಯಸ್ಲಿ ಒಂದು ಆಟಮು ಒಳಗಡೆ ಬಂದರೆ, ಸೊ ಆ ಒಂದು ಆಟಮಲ್ಲಿರೋ ಎಲೆಕ್ಟ್ರಾನ್ ಬೇರೆ ಕಡೆ ಹೋದರೆ ಆ ಒಂದು ಜಾಗದಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯನ್ಸಿ ಕ್ರಿಯೇಟ್ ಆಗುತ್ತೆ. ಆ ಎಲೆಕ್ಟ್ರಾನ್ ಡಿಫಿಷಿಯನ್ಸಿನ ನಾವು ಹೋಲ್ಸ್ ಅಂತ ಕರಿತೀವಿ. ಆ ಹೋಲ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೊ ನೆಗೆಟಿವ್ ಪಾರ್ಟಿಕಲ್ಸ್ ಈ ಕಡೆ ಮೂವ್ ಆದರೆ, ಒಂದು ಡೈರೆಕ್ಷನಲ್ಲಿ ಮೂವ್ ಆದರೆ, ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಸೈಮಲ್ಟೇನಿಯಸ್ಲಿ ಇವೆರಡು ಮೂವ್ ಆದಾಗ ನಮಗೇನಾಗುತ್ತೆ? ಬಲ್ಬು ಗ್ಲೋ ಆಗುತ್ತೆ. ದಿಸ್ ಈಸ್ ದ ಪ್ರೋಸೆಸ್. ಸೊ ಇಷ್ಟು ಪ್ರೋಸೆಸ್ ಆದಮೇಲೆ ನಮಗೇನು ಗೊತ್ತಾಯಿತು? ಒಂದು ವೈರ್ನಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಬರಬೇಕು ಅಂದರೆ ದೇರ್ ಶುಡ್ ಬಿ ದ ಮೂವ್ಮೆಂಟ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್. ಅಂದರೆ ಬರೀ ಎಲೆಕ್ಟ್ರಾನ್ ಮಾತ್ರ ಮೂವ್ ಆಗಿದ ತಕ್ಷಣ ಸಿಗಲ್ಲ ನಮಗೆ ಎಲೆಕ್ಟ್ರಿಕ್ ಕರೆಂಟ್, ಅಥವಾ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗಿದ ತಕ್ಷಣ ಎಲೆಕ್ಟ್ರಿಕ್ ಕರೆಂಟ್ ಸಿಗಲ್ಲ. ಎರಡೂ ಸೈಮಲ್ಟೇನಿಯಸ್ ಆಗಿ ಮೂವ್ ಆಗ್ತಾ ಇರಬೇಕು. ಆ ಎರಡೂ ಸೈಮಲ್ಟೇನಿಯಸ್ ಆಗಿ ಮೂವ್ ಆಗ್ತಾ ಇದ್ರೆ ಏನಾಗುತ್ತೆ? ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಏನು ಅಂತ ಡಿಫೈನ್ ಮಾಡೋಣ ಈಗ. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ electric charges. So what is, sir, electric charges andre gottayitu. Okay, so it can be positive or negative charge. Yaru kuda rate of flow of electrons anta baribardu. Okay, it will be wrong ಆಯ್ತಾ. ಸೊ ನಿಮಗೆ ಚಾನ್ಸಸ್ ಇರುತ್ತೆ, ಮಾರ್ಕ್ಸ್ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಯಾವಾಗ ಎಲೆಕ್ಟ್ರಾನ್ಸ್ ಅಂತ ಬರೆದ್ರೆ. ಹಾಗೆ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನೀವು ನೋಡಿ, ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಎ ಯೂನಿಟ್ ಏರಿಯಾ ಅಂತಲೇ ಕೊಟ್ಟಿರ್ತಾರೆ ಆಯಿತಾ. ಸೊ ಏರಿಯಾ ಬಗ್ಗೆ ನಾವು ಅಷ್ಟು ಡಿಸ್ಕಸ್ ಮಾಡೋದಿಲ್ಲ. ವೈ? ಬಿಕಾಸ್ ದಟ್ ಒನ್ ವಿಲ್ ಬಿ ಡಿಸ್ಕಸ್ಡ್ ಇನ್ PUC. ಸೊ ಇಲ್ಲಿ ನಾವು ಏನು ತೊಗೊಳ್ತೀವಿ? ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಈಗ ರೇಟ್ ಆಫ್ ಫ್ಲೋ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೇಟ್ ಆಫ್ ಫ್ಲೋ ಇಸ್ ನಥಿಂಗ್ ಬಟ್ ಸೊ ಎನಿ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಡಿವೈಡೆಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ರೇಟ್ ಆಫ್ ಫ್ಲೋ ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, ಎಷ್ಟು ಒಂದು ಟೈಮ್ ಫ್ರೇಮ್ ತಗೊಂಡು ಮೂವ್ ಆಗ್ತಾ ಇದೆ, ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಆ ವರ್ಡನ್ನು ರೇಟ್ ಆಫ್ ಫ್ಲೋ ಅಂತ ಕರಿತೀವಿ. ಅಥವಾ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಬರೋದ್ರು ಒಂದೇ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮನ್ನು ಬದಲಾಗಿ ನಾವೇನು ಬರಿತೀವಿ? ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಬರಿತೀವಿ. ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಕೂಡ ಒಂದು ಫಿಸಿಕಲ್ ಕ್ವಾಂಟಿಟಿ. ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಿಂದ ಇದಕ್ಕೊಂದು ಇನ್ಪುಟ್ ಬೇಕಾಗುತ್ತೆ ಅಂತ ಹೇಳಿದ್ದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಫಿಸಿಕಲ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋದು ಒಂದು ಫಿಸಿಕಲ್ ಕ್ವಾಂಟಿಟಿ. ಸೊ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ, ಹಾಗೆ ಅದಕ್ಕೆ ತನ್ನದೇ ಆದಂತಹ ಒಂದು ಯೂನಿಟ್ ಇರುತ್ತೆ ಆಯಿತಾ. ಸೊ ನಾವು ಲೆಟ್ ಅಸ್ define electric charge
ಎಲೆಕ್ಟ್ರಿಕ್ ಚಾರ್ಜ್, ನಾನು ಆಗಲೇ ಹೇಳಿದೆ ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೇನು, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಆನ್ ಆಟಮ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದ್ಯಾನ್ ದ ನಂಬರ್ ಆಫ್ ಪ್ರೋಟಾನ್ಸ್. ಅದನ್ನೇ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಎ ಫಿಸಿಕಲ್ ಕ್ವಾಂಟಿಟಿ. ಹಾಗಿದ್ರೆ ಅದಕ್ಕೆ ತನ್ನದೇ ಆದಂತಹ ಏನಿರುತ್ತೆ, ಒಂದು ಡಿನೋಷನ್ ಇರುತ್ತೆ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ, ಪ್ರತಿ ಫಿಸಿಕಲ್ ಕ್ವಾಂಟಿಟಿಗೂ ತನ್ನದೇ ಆದಂತಹ ಡಿನೋಷನ್ ಇರುತ್ತೆ. ಆ ಎಲೆಕ್ಟ್ರಿಕ್ ಚಾರ್ಜ್ಗೆ ಡಿನೋಷನ್ ಯಾವುದು ಅಂತ ಹೇಳಿದ್ರೆ, ದ ಲೆಟರ್ ವಿ ವಿಲ್ ಯೂಸ್ ಇಸ್ ಕ್ಯೂ. ಸೊ ಸ್ಮಾಲ್ ಲೆಟರ್ ಕ್ಯೂನು ಯೂಸ್ ಮಾಡ್ತೀವಿ, ಬಟ್ ಅದನ್ನು ಈ ಒಂದು ಯೂಶಲಿ 10th ಸ್ಟ್ಯಾಂಡರ್ಡಲ್ಲಿ ಯೂಸ್ ಮಾಡೋದಿಲ್ಲ, ಅದನ್ನು PUCಲಿ ಯೂಸ್ ಮಾಡ್ತೀವಿ. ಬೋತ್ ದ ಥಿಂಗ್ಸ್ ಕ್ಯಾನ್ ಬಿ ಯೂಸ್ಡ್. ಸೊ ದ ಡಿನೋಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ವಾಟ್? ಕ್ಯೂ. ಎಲೆಕ್ಟ್ರಿಕ್ ಚಾರ್ಜಿಗೆ ತನ್ನದೇ ಆದಂತಹ SI ಯೂನಿಟ್ ಇರುತ್ತೆ. ಆ SI ಯೂನಿಟ್ ಅಂದ್ರೇನು ಅಂತ ಹೇಳಿದ್ರೆ, ದಟ್ ಈಸ್ ಕೂಲಮ್. ಸೊ ವೈ? ಬಿಕಾಸ್ ಈ ಎಲೆಕ್ಟ್ರಿಕ್ ಚಾರ್ಜ್ ಅನ್ನೋ ಕಾನ್ಸೆಪ್ಟ್ ಕೂಲಮ್ ಅನ್ನೋ ಸೈಂಟಿಸ್ಟ್ ಕೊಟ್ಟರು, ಹಾಗಾಗಿ ಅವರ ಹೆಸರನ್ನೇ ರೆಸ್ಪೆಕ್ಟ್ ಕೊಡೋದಕ್ಕೋಸ್ಕರ ಕೂಲಮ್ ಅನ್ನೋ ಹೆಸರನ್ನ SI ಯೂನಿಟ್ ಆಗಿ ಇಟ್ಟಿದ್ದಾರೆ. ಎಲೆಕ್ಟ್ರಿಕ್ ಚಾರ್ಜ್ಗೆ SI ಯೂನಿಟ್ ಏನು ಮಕ್ಕಳೇ? ಕೂಲಮ್. ಆಯಿತಾ? ಸೊ ಈ ಕೂಲಮನ್ನು ಅರ್ಥ ಮಾಡ್ಕೊಳ್ಳೋದ್ರನ್ನ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವೀಗ ಫಾರ್ ಎಕ್ಸಾಂಪಲ್ ಮಾಸ್ ಅಂತ ತಗೊಳ್ಳೋಣ. ಆಯಿತಾ? ಸೊ ಮಾಸ್ಗೆ SI ಯೂನಿಟ್ ಏನರಪ್ಪ? kg ಅಲ್ವೇನಪ್ಪ? ಓಕೆ. ಸೊ kg ಈಗ 1 kg ಅಂತ ತಗೊಂಡ್ರೆ, ಆಯಿತಾ? ಸೊ ಈಗ 1 kg ಅಂದರೆ ದಿಸ್ 1 ಈಸ್ ಮ್ಯಾಗ್ನಿಟ್ಯೂಡ್, ದಿಸ್ kg ಮೀನ್ಸ್ ವಾಟ್? ಯೂನಿಟ್. ಅದು ಮಾಸಿಗೆ, ಫಿಸಿಕಲ್ ಕ್ವಾಂಟಿಟಿಗೆ ಮ್ಯಾಗ್ನಿಟ್ಯೂಡ್ ಮತ್ತು ಯೂನಿಟ್ ಬಂತು. ಅದೇ ರೀತಿ ಈಗ 1 kgಗೆ ಈ ಆಬ್ಜೆಕ್ಟ್ ತಗೊಳ್ತಾ ಹೋದಂಗೆ ಇಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 1 kg ರೈಸ್ ಅಂದರೆ ಇಟ್ ಮೇ ಬಿ 10,000 ಸ್ಮಾಲ್ ರೈಸ್ ಪೀಸ್ ಇರ್ಬೋದು. 1 kg ಸ್ಟೋನ್ ಅಂತ ತಗೊಂಡ್ರೆ 1 kg ಕಂಪ್ಲೀಟ್ ಒಂದೇ ಸ್ಟೋನ್ ಬರ್ಬೋದು, ಅಥವಾ ಸಣ್ಣ ಸಣ್ಣ ಕಲ್ಲುಗಳು ಬರ್ಬೋದು. ಬಟ್ ಆದರೆ ಇದನ್ನ ಬೇರೆ ಬೇರೆ ಆಬ್ಜೆಕ್ಟ್ಸಿಗೆ ನಾವು ಮಾಸನ್ನು ಕನ್ಸಿಡರ್ ಮಾಡ್ಕೊಳ್ಬೋದು. ಬಟ್ ಆದರೆ ಈ ಚಾರ್ಜ್ ಅನ್ನೋದನ್ನು ನಾವು ಬೇರೆ ಬೇರೆ ಆಬ್ಜೆಕ್ಟ್ಸಿಗೆ, ಅಂದರೆ 1 ಚಾರ್ಜ್ ರೈಸ್, 1 ಚಾರ್ಜ್ ಸ್ಟೋನ್ ಅಂತ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. ಈ ಒಂದು ಚಾರ್ಜ್ ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಚಾರ್ಜ್ ಪಾರ್ಟಿಕಲ್ಸಿಗೆ ಕನ್ಸಿಡರ್ ಮಾಡ್ಕೋಬೇಕು. ಐದರ್ ಇಟ್ ಮೇ ಬಿ ಎಲೆಕ್ಟ್ರಾನ್ಸ್ ಆರ್ ಇಟ್ ಮೇ ಬಿ ಹೋಲ್ಸ್. ಗೊತ್ತಾಗ್ತದೆಯಾ? ಸೊ ಹಾಗಾಗಿ SI ಯೂನಿಟ್ ಆಫ್ ಚಾರ್ಜ್ ಏನು? SI ಯೂನಿಟ್ ಆಫ್ ಚಾರ್ಜ್ ಈಸ್ ನಥಿಂಗ್ ಬಟ್ ಕೂಲಮ್. ಸೊ ಕೂಲಮನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ C ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಹೇಗೆ ಕಿಲೋಗ್ರಾಮ್ಸನ್ನು kgಲಿ ಡಿನೋಟ್ ಮಾಡ್ತೀವಿ, ಅದೇ ರೀತಿ ಕೂಲಮ್ನ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ? C ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಆ 1 ಕೂಲಮ್ ಅಂದ್ರೆ ಏನು ಅಂದರೆ, ಇಟ್ ಈಸ್, ಈಗ 1 kg ರೈಸಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಇಷ್ಟೇ ಸ್ಮಾಲ್ ರೈಸ್ ಪೀಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೌಂಟ್ ಮಾಡಿ ಹೇಳಿದ್ರೆ ಇಷ್ಟು ಸಿಗಬಹುದು ಅಂದಾಜಾಗಿ. ಆದರೆ 1 ಕೂಲಮ್ ಅಂದರೆ ಇಟ್ ಈಸ್ ಎ ಬಂಚ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್. It can be positive charge particles or it can be negative charge particles. ಆದರೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೂ, ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೂ, ಸೊ ಅದನ್ನು ಕೌಂಟ್ ಮಾಡಿದರೆ ವಿತ್ ದ ಹೆಲ್ಪ್ ಆಫ್ ಸಮ್ ಎಕ್ಸ್ಪೆರಿಮೆಂಟ್ಸ್. ಆ ಎಕ್ಸ್ಪೆರಿಮೆಂಟ್ಸಿಂದ ನಮಗೆ ಬಂದಂತಹ ನಂಬರ್ ಏನು ಅಂದರೆ 6 × 10⁻18 ಚಾರ್ಜ್ ಪಾರ್ಟಿಕಲ್ಸ್. ಇಫ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ರೆ ಅದನ್ನು ಏನಂತ ಕರಿತೀವಿ? ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಆವಾಗ ಅದು ಯಾವ ಒಂದು ಚಾರ್ಜ್ ಪಾರ್ಟಿಕಲ್ಸ್ ಯಾವ ಒಂದು ಸೈನ್ನ ಕ್ಯಾರಿ ಮಾಡುತ್ತೆ? ನೆಗೆಟಿವ್ ಸೈನ್ನ ಕ್ಯಾರಿ ಮಾಡುತ್ತೆ. ಅದೇ ಒಂದು ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೆ ಅದು ಅಷ್ಟೇ, ನಂಬರ್ ಆಫ್ ಪಾರ್ಟಿಕಲ್ಸ್ ಏನಿರುತ್ತೆ? 6 × 10⁻18 ಹೋಲ್ಸ್ ಇರುತ್ತೆ. ಆದರೆ ಅದು ಯಾವ ಚಾರ್ಜ್ ಪಾರ್ಟಿಕಲ್ಸ್ ಕ್ಯಾರಿ ಮಾಡುತ್ತೆ? ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ನ ಕ್ಯಾರಿ ಮಾಡುತ್ತೆ. ಗೊತ್ತಾಗ್ತದೆಯಾ? ಓಕೆ. ಸೊ ಈ ಒಂದು ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು. 1 ಕೂಲಮ್ ಅಂದರೆ ಏನು? ಕೂಲಮ್ ಅಂದರೆ ಇಟ್ ಈಸ್ ಎ SI ಯೂನಿಟ್ ಆಫ್ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್. ಯಾಕಂದರೆ ಎಲೆಕ್ಟ್ರಿಕ್ ಚಾರ್ಜ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ, ಹೆನ್ಸ್ ಇಟ್ ಮಸ್ಟ್ ಹ್ಯಾವ್ ಸಮ್ ನ್ಯೂಮರಿಕಲ್ ವ್ಯಾಲ್ಯೂ. ಓಕೆ, ಸೊ ನ್ಯೂಮರಿಕಲ್ ವ್ಯಾಲ್ಯೂ ಆ್ಯಂಡ್ SI ಯೂನಿಟ್. ಸೊ ಆ 1 ಕೂಲಮ್ ಅಂದರೆ ಏನು? ಇಟ್ ಈಸ್ ಎ ಬಂಚ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್, ಅಂದರೆ ಒಂದು ಗ್ರೂಪ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ವಿಚ್ ಕನ್ಸಿಸ್ಟ್ 6 × 10⁻18 ಎಲೆಕ್ಟ್ರಾನ್ಸ್. ಅದು ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೆ, ಅದೇ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆದರೆ ಅದನ್ನೇನಂತ ಕರಿತೀವಿ? ಹೋಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಈ ಒಂದು ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ 1 ಕೂಲಮ್ ಅಂದರೆ ಎಷ್ಟು ಅಂತ. ಗೊತ್ತಾಗ್ತಿದೆಯಾ? ಓಕೆ. ಸೊ ಈ ಒಂದು ಚಾರ್ಜ್ ಪಾರ್ಟಿಕಲ್ಸು, 1 ಕೂಲಮ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಅಥವಾ ಎಷ್ಟೋ ಚಾರ್ಜ್ ಪಾರ್ಟಿಕಲ್ಸು ಆ ಒಂದು ವೈರ್ನಲ್ಲಿ ಪರ್ಟಿಕ್ಯುಲರ್ ಟೈಮಲ್ಲಿ ಮೂವ್ ಆಗ್ತಾ ಹೋದರೆ ಆ ಒಂದು ಕ್ವಾಂಟಿಟಿನ ಏನಂತ ಕರಿತೀವಿ ನಾವು? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆಲ್ಸೋ ಎ ಫಿಸಿಕಲ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಕರೆಂಟು ಅನ್ನೋದು ಕೂಡ ಒಂದು ಫಿಸಿಕಲ್ ಕ್ವಾಂಟಿಟಿನೇ. ಅದರಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿಲಿ ಬಂದಿತ್ತು. ಸೊ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಅದಕ್ಕೆ ತನ್ನದೇ ಆದಂತಹ ಏನಿರುತ್ತೆ? ಡಿನೋಷನ್ ಇರುತ್ತೆ. ಅದಕ್ಕೆ ತನ್ನದೇ ಆದಂತಹ ಡಿನೋಷನ್ ಇರುತ್ತೆ. ಆ ಡಿನೋಷನ್ ಯಾವುದು ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ I.
ಸೊ ಎಲೆಕ್ಟ್ರಿಕ್ ಕರೆಂಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ರೇಟ್ ಆಫ್ ಫ್ಲೋ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಂದರೆ ಡಿನಾಮಿನೇಟರ್ ಬಂದೋಯ್ತು ಟೈಮು. ಇನ್ನು ಉಳಿದಿರೋ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಯಾವುದು? ಎಲೆಕ್ಟ್ರಿಕ್ ಚಾರ್ಜು. ಆ ಎಲೆಕ್ಟ್ರಿಕ್ ಚಾರ್ಜ್ನ ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ? ಕ್ಯೂ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಅಥವಾ ಐ ವಿಲ್ ರೈಟ್ ಫುಲ್ ಫಾರ್ಮ್ ಓನ್ಲಿ. ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಎಲೆಕ್ಟ್ರಿಕ್ ಚಾರ್ಜ್ ಆಯಿತಾ. ಸೊ ಇದನ್ನು ಡಿನೋಷನಲ್ಲಿ ನಾವು ಬರೀತಾ ಹೋದರೆ ಎಲೆಕ್ಟ್ರಿಕ್ ಕರೆಂಟನ್ನು ಐ ಎಲ್ ಡಿನೋಟ್ ಮಾಡ್ತೀವಿ, ಎಲೆಕ್ಟ್ರಿಕ್ ಚಾರ್ಜನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ? ಕ್ಯೂ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ, ಟೈಮನ್ನು ಯಾವುದ್ರಲ್ಲಿ ಡಿನೋಟ್ ಮಾಡ್ತೀವಿ? ಟಿ ಅಲ್ಲಿ. ಸೊ ದಿಸ್ ವಿಲ್ ಬಿಕಮ್ ದ ಫಾರ್ಮುಲಾ. ಏನು ಫಾರ್ಮುಲಾ? ಐ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ ವಿಲ್ ಬಿಕಮ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಕರೆಂಟ್. ನಮಗೆ ನಂಬರ್ ಆಫ್ ಚಾರ್ಜ್ ಪಾರ್ಟಿಕಲ್ಸ್ ಕೊಟ್ಟು ಅಥವಾ ಚಾರ್ಜ್ ವ್ಯಾಲ್ಯೂ ಕೊಟ್ಟು ಟೈಮ್ನ ಕೊಟ್ಟರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಎಷ್ಟು ಕರೆಂಟು ಈ ಒಂದು ವೈರಲ್ಲಿ ಮೂವ್ ಆಗ್ತದೆ. ಈ ಕರೆಂಟನ್ನು ಮೆಷರ್ ಮಾಡ್ಬೋದು, ಈ ವೈರಲ್ಲಿ ಇಷ್ಟೇ ಕರೆಂಟ್ ಮೂವ್ ಆಗ್ತದೆ ಅಂಥೇಳಿ. ಅದಕ್ಕೆ ಯೂಸ್ ಮಾಡೋ ಫಾರ್ಮುಲಾ ಯಾವುದು? ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ದಿಸ್ ಈಸ್ ದ ಫಾರ್ಮುಲಾ. ಅಂಡರ್ಸ್ಟುಡ್? ಎಸ್. ಸೊ ಇಷ್ಟು ಕಾನ್ಸೆಪ್ಟನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಸೊ ಲೆಟ್ ಅಸ್ ಕನ್ಕ್ಲೂಡ್ ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ಡಿಸ್ಕಸ್ಡ್ ಇನ್ ಟುಡೇಸ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ ಎಲೆಕ್ಟ್ರಿಸಿಟಿ ಅನ್ನೋ ಒಂದು ಬೇಸಿಕ್ ಕಾನ್ಸೆಪ್ಟ್ನ ತಿಳ್ಕೊಂಡ್ವಿ. ಎಲೆಕ್ಟ್ರಿಸಿಟಿ ಅನ್ನೋ ಕಾನ್ಸೆಪ್ಟನ್ನು ಯಾರೆಲ್ಲ ಡಿಸ್ಕವರ್ ಮಾಡಿಕೊಟ್ರು ಅಂದರೆ ವಿಲಿಯಂ ಗಿಲ್ಬರ್ಟು, ಬೆಂಜಮಿನ್ ಫ್ರಾಂಕ್ಲಿನು ಮತ್ತು ಮೈಕಲ್ ಫ್ಯಾರಡೆ. ಸೊ ಎಲೆಕ್ಟ್ರಿಸಿಟಿ ಅನ್ನೋ ವರ್ಡ್ ಎಲ್ಲಿಂದ ಬಂತು ಅಂದರೆ ಎಲೆಕ್ಟ್ರಾನ್ ಅನ್ನೋ ಒಂದು ಗ್ರೀಕ್ ಲೆಟರಿಂದ ಬಂತು. ಎಲೆಕ್ಟ್ರಾನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಗಿವ್ಸ್ ದ ಮೀನಿಂಗ್ ಆಫ್ ಆಂಬರ್ ವಿಚ್ ಮೀನ್ಸ್ ಶೈನಿಂಗ್ ಮೆಟೀರಿಯಲ್ಸ್. ಸೊ ಯೆಲ್ಲೋಯಿಶ್ ಕಲರ್ ಒಂದು ಸ್ಟೋನ್ ಇದೆ, ಆ ಸ್ಟೋನು ಶೈನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಲೆಕ್ಟ್ರಿಸಿಟಿ ಅನ್ನೋ ವರ್ಡನ್ನು ಕೊಟ್ಟರು. ಈ ಎಲೆಕ್ಟ್ರಿಸಿಟಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಫಸ್ಟ್ ನಾವೇನು ತಿಳ್ಕೊಬೇಕು? ಎಲೆಕ್ಟ್ರಿಕ್ ಚಾರ್ಜ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಎಲೆಕ್ಟ್ರಿಕ್ ಚಾರ್ಜ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಒಂದು ಆಟಮಲ್ಲಿ ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಆನ್ ಆಟಮ್ ಟು ಹ್ಯಾವ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದ್ಯಾನ್ ದ ನಂಬರ್ ಆಫ್ ಪ್ರೋಟಾನ್ಸ್. ಸೊ ಆ ಎಲೆಕ್ಟ್ರಿಕ್ ಚಾರ್ಜ್ ಪಾರ್ಟಿಕಲ್ಸು ಈ ಒಂದು ವೈರ್ ಒಳಗಡೆ ಮೂವ್ ಆಗ್ತಿರುತ್ತೆ ಯಾವಾಗ ನಾವು ಸೋರ್ಸಿಗೆ ಕನೆಕ್ಟ್ ಮಾಡಿದಾಗ. ಸೊ ಸೋರ್ಸಿಗೆ ಕನೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ? ಒಂದು ಕಡೆ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ, ಇನ್ನೊಂದು ಕಡೆ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗುತ್ತೆ. ಎರಡು ಸೈಮಲ್ಟೇನಿಯಸ್ ಆಗಿ ಮೂವ್ ಆದರೆ ಮಾತ್ರ ನಮಗೆ ಎಲೆಕ್ಟ್ರಿಸಿಟಿ ಸಿಗೋದು. ಹಾಗಾಗಿ ಎಲೆಕ್ಟ್ರಿಕ್ ಕರೆಂಟ್ ಸಿಗೋದು. ಆ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು? ಇಟ್ ಈಸ್ not only the flow of electrons or not only the flow of holes, instead it is the flow of electric charges. ಸೊ ಪರ್ಟಿಕ್ಯುಲರ್ ಯೂನಿಟ್ ಟೈಮಲ್ಲಿ, ಯಾಕಂದರೆ ನಮಗೆ ಈ ಟೈಮ್ ಅನ್ನೋದು ಮೆಷರಿಂಗ್ ಯೂನಿಟ್ ಅದು ಬೇಕೇ ಬೇಕು. ಹಾಗಾಗಿ ಟೈಮನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಎಲೆಕ್ಟ್ರಿಕ್ ಚಾರ್ಜನ್ನು ನಾವೇನಾದರೂ ಮೆಷರ್ ಮಾಡಿದ್ರೆ ಆ ಒಂದು ಕ್ವಾಂಟಿಟಿನ ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಆ ಎಲೆಕ್ಟ್ರಿಕ್ ಕರೆಂಟಿಗೆ ಫಾರ್ಮುಲಾ ಏನು? ಸೊ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಅಂಡರ್ಸ್ಟುಡ್? ಎಸ್. ಸೊ ಅದೇ ರೀತಿ ಚಾರ್ಜ್ ಅಂತ ತಗೊಳ್ತೀವಿ. ಚಾರ್ಜ್ ಇಸ್ ಎ ಫಿಸಿಕಲ್ ಕ್ವಾಂಟಿಟಿ. ವೈ? ಬಿಕಾಸ್ ಇಟ್ ಈಸ್ ಆಲ್ಸೋ ಎ ಪ್ರಾಪರ್ಟಿ ಆಫ್ ಆನ್ ಮೆಟೀರಿಯಲ್. ಆಟಮಿನ ಒಂದು ಪ್ರಾಪರ್ಟಿ, ಅಥವಾ ಮೆಟೀರಿಯಲ್ ಯಾವುದೇ ಎಲಿಮೆಂಟ್ ತಗೊಳ್ಳಿ ಅದೊಂದು ಪ್ರಾಪರ್ಟಿ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ತನ್ನದೇ ಆದಂತಹ ಒಂದು ಡಿನೋಷನ್ ಇರುತ್ತೆ, ದಟ್ ಈಸ್ ಕ್ಯೂ. ಆ್ಯಂಡ್ ದ ಎಸ್ ಐ ಯೂನಿಟ್ ಇದ್ದೇ ಇರುತ್ತೆ. ಹಾಗಾಗಿ ಅದೇನಂತ ಕರಿತೀವಿ? ಕೂಲಮ್ ಅಂತ ಕರಿತೀವಿ. ಆ ಕೂಲಮನ್ನು ಎಲ್ಲ ಕಡೆ ಕೂಲಮ್ ಅಂತ ಬರೆಯೋದಕ್ಕೆ ಹೋಗಲ್ಲ, ಅದಕ್ಕೆ ಸ್ಪೆಸಿಫಿಕ್ ಲೈಕ್ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ, ಡಿನೋಷನ್ ಯೂಸ್ ಮಾಡ್ತೀವಿ, ಅದು ಸಿ ಅಂತ ತಗೊಳ್ತೀವಿ. ಆಯಿತಾ? ಸೊ 1 ಕೂಲಮ್ ಅಂದರೆ ಲೈಕ್ ಮಾಸನ್ನು 1 kg ಅಂತ ತಗೊಂಡ್ರೆ ಮೆಟೀರಿಯಲ್ ತಗೊಂಡಂಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ವಿಲ್ ಬಿ ಕೌಂಟೆಡ್. ಅದೇ ರೀತಿ ಚಾರ್ಜನ್ನು 1 ಕೂಲಮ್ ಅಂತ ತಗೊಂಡ್ರೆ ಇಟ್ ಕನ್ಸಿಸ್ಟ್ ಆಫ್ 6 × 10⁻18 ಎಲೆಕ್ಟ್ರಾನ್ಸ್. ಆಯಿತಾ? ಓಕೆ. ಸೊ ಇದಿಷ್ಟು ಈ ಕ್ಲಾಸಲ್ಲಿ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಇದರ ಕಂಟಿನ್ಯೂಯೇಷನ್ ಇರುತ್ತೆ. ಅಂದರೆ ಏನು ಅಂದರೆ ಈ ಒಂದು ಕ್ಯೂಗೆ ಒಂದು ಫಾರ್ಮುಲಾ ಇದೆ. ಆಯಿತಾ? ಸೊ ಈ ಕ್ಯೂನ ಹೇಗೆ ಕಂಡುಹಿಡಿಬೋದು? 1 ಕೂಲಂಬ, 2 ಕೂಲಂಬ, 3 ಕೂಲಂಬ ಅಂತ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಸೊ ದಟ್ ಈಸ್ ಕ್ಯೂ ಈಸ್ ಈಕ್ವಲ್ ಟು NE ಅಂತೇಳಿ. ಅದ್ರ ಜೊತೆಗೆ ಪ್ಲಸ್ ಈ ಒಂದು ಪ್ರತಿಯೊಂದು ಎಲೆಕ್ಟ್ರಾನ್ ಇರುತ್ತೆ. ಆ ಎಲೆಕ್ಟ್ರಾನ್ ಅಂದ್ರೇನು? ಇಟ್ ಈಸ್ ಎ ಚಾರ್ಜ್ ಪಾರ್ಟಿಕಲ್ಸ್. ಅದಕ್ಕೆ ತನ್ನದೇ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ. ಸೊ ದಟ್ ಮೀನ್ಸ್ ಈಗ 1 kg ರೈಸಲ್ಲಿ 1000 ಸ್ಮಾಲ್ ರೈಸ್ ಪೀಸ್ ಇದ್ದರೆ ಪ್ರತಿಯೊಂದು ಸ್ಮಾಲ್ ರೈಸ್ ಪೀಸಿಗೆ ತನ್ನದೇ ಆದಂಥ ತೂಕ ಇರುತ್ತೆ. ಎಷ್ಟು ಅಂದರೆ 1 ಗ್ರಾಮ್. ಸೊ ಅದೇ ರೀತಿ ಇಲ್ಲಿ ಪ್ರತಿಯೊಂದು ಎಲೆಕ್ಟ್ರಾನಿಗೆ ಎಷ್ಟಿರುತ್ತೆ ಕೂಲಮ್ ಅನ್ನೋದನ್ನ ಒಂದು ಡಿಸ್ಕಷನ್ ಮಾಡ್ತೀವಿ, ಒಂದು ಡಿರೈವೇಷನ್ ಮಾಡ್ತೀವಿ. ಸೊ ಅದಾದಮೇಲೆ ವಿ ವಿಲ್ ಮೂವ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ದ SI ಯೂನಿಟ್ ಪಾರ್ಟ್ಸ್. ಸೊ ಎಲೆಕ್ಟ್ರಿಕ್ ಕರೆಂಟಿಗೆ SI ಯೂನಿಟ್ ಏನು, ಹೇಗೆ ಡಿಫೈನ್ ಮಾಡೋದು, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಸೊ ವಿ ಆರ್ ಅಟ್ ದ ಎಂಡ್ ಆಫ್ ದಿಸ್ ಟುಡೇಸ್ ಕ್ಲಾಸ್. ಎಂಡ್ ಆಫ್ ದ ಟುಡೇಸ್ ಕ್ಲಾಸಲ್ಲಿ ಒಂದು ಸಿಂಪಲ್ ಒಂದು ಡೆಫಿನೇಷನ್ ಹೇಳ್ತೀನಿ, ದಟ್ ಈಸ್ ದ ಡೆಫಿನೇಷನ್ ಆಫ್ ದ ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಅಂದ್ರೆ ಏನು? ಇಟ್ ಈಸ್ ಎ ಪಾತ್. ಈಗ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಗಬೇಕು ಅಂದರೆ ಸುಮ್ಮನೆ ಗಾಳಿಯಲ್ಲಿ ಹೋಗ್ತಾ ನಮಗೆ ಎಲೆಕ್ಟ್ರಿಕ್ ಕರೆಂಟ್ ಸಿಗಲ್ಲ. ಆ ವೈರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಸಿಗುತ್ತೆ. ಆ ವೈರ್ ಅನ್ನೋದು ಏನಾಗುತ್ತೆ? ಒಂದು ರೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ಗಳು ಮೂವ್ ಆಗೋದಕ್ಕೋಸ್ಕರ. ಸೊ ಆ ಮೂವ್ ಆಗೋದಕ್ಕೋಸ್ಕರ ಆ ಒಂದು ಪಾತ್, ನಾನು ಆಗಲೇ ಹೇಳಿದೆ, ಆ ಪಾತ್ ಏನಾದರೂ
ಕಂಪ್ಲೀಟ್ ಆಗಿಲ್ಲ ನೋಡಿ, ಇಲ್ಲಿಂದ 2 ವೈರ್ ಇದೆ, ಆ 2 ವೈರು ಓಪನ್ ಆಗಿದೆ, ಕಂಪ್ಲೀಟ್ ಆಗಿಲ್ಲ. ಓಪನ್ ಆಗಿದ್ದರೆ ನಮಗೆ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ, ನಾನು ಹಾಗೆ ಟಚ್ ಕೂಡ ಮಾಡ್ಬೋದು. ಸೊ ಪಾಸ್ ಆಗದಲ್ಲೇ ಇದ್ದರೆ ನಮಗೆ ಬಲ್ಬು ಗ್ಲೋ ಆಗಲ್ಲ. ಆದರೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಿ ದಿಸ್ ಓಪನ್ ಪಾತ್ ಏನಾಗಿದೆ ಈಗ ಕ್ಲೋಸ್ ಪಾತ್ ಆಗಿ ನಾವೇನು ಮಾಡ್ತಾಯಿದ್ದೀನಿ, ಕನ್ವರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕ್ಲೋಸ್ ಪಾತ್ ಮಾಡಿದ್ರೆ ಅಂದರೆ ಪಾತನ್ನ ಕ್ಲೋಸ್ ಮಾಡಿದ್ರೆ ಇವೆರಡನ್ನೂ ಆ ಒಂದು ಸೋರ್ಸಿಗೆ ಕನೆಕ್ಟ್ ಮಾಡಿಬಿಟ್ಟು ಪಾತ್ನ ಕ್ಲೋಸ್ ಮಾಡಿದ್ರೆ ನಮಗೇನಾಗುತ್ತೆ, ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗುತ್ತೆ. ಸೊ ಅಂತಹ ಪಾತನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ವೇರ್ ದ ಎಲೆಕ್ಟ್ರಿಕ್ ಕರೆಂಟ್ ಟ್ರಾವೆಲ್ಸ್, ವೇರ್ ದ ಎಲೆಕ್ಟ್ರಿಕ್ ಕರೆಂಟ್ ಮೂವ್ಸ್, ವೇರ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ಸ್. ಇಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ನು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವತ್ತು ಮಾಡಿರೋ ಕ್ಲಾಸು ನಿಮಗೆ ಇಷ್ಟ ಆದಲ್ಲಿ ಹಾಗೂ ಅರ್ಥ ಆದರೆ ಒಂದು ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಾನು ಮೊಬೈಲ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಅಲ್ಲಿಗೆ ನಿಮ್ಮ ಡೌಟ್ಸನ್ನು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ. ಸೊ ಐ ವಿಲ್ ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಸೊ ಈ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ನಾನು ಮುಂಚೆ ಹೇಳ್ದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಅದೇ ರೀತಿ ನಿಮಗೆ ಇದು ಅರ್ಥ ಆಗ್ತದೆ ಅಂತ ಹೇಳಿದ್ರೆ 4 ಜನಕ್ಕೆ ಶೇರ್ ಮಾಡಿ. ಸೊ ದಟ್ 4 ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು.